ರಾಹುಲ್ ಗಾಂಧಿ ಅವರನ್ನು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಭೇಟಿ ಮಾಡಿ ಬಂದಿದ್ದಾರೆ. ಇಷ್ಟು ದಿನಗಳ ಕಾಲ ರಾಹುಲ್ ಗಾಂಧಿ ಭೇಟಿ ಕಾಂಗ್ರೆಸ್ ನಾಯಕ ಡಿ ಕೆ ಶಿವಕುಮಾರ್ ಅವರಿಗೆ, ಅರ್ಥಾತ್ ಕರ್ನಾಟಕದ DCMಗೆ ಅವರ ಹೈಕಮಾಂಡ್ ನಾಯಕರನ್ನೇ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಸುಮಾರು ತಿಂಗಳುಗಳಿಂದ ಇದು ಪೋಸ್ಟ್ಪೋನ್ ಆಗ್ತಾನೆ ಬರ್ತಾ ಇತ್ತು. ಡಿಸೆಂಬರಲ್ಲಿ ಕ್ರಾಂತಿ ಆಗಿಬಿಡುತ್ತೆ, ನವಂಬರಲ್ಲಿ ಆಗಿಬಿಡುತ್ತೆ, ಸಂಕ್ರಾಂತಿಲಿ ಒಂದು ಕ್ರಾಂತಿ ನಡೆದು ಬಿಡುತ್ತೆ, ಇದೆಲ್ಲ ಕಥೆಗಳು ಕೇಳ್ತಾನೆ ಬಂದ್ವು. ಇವತ್ತೇನಾಗ್ಬಿಟ್ಟು ಸ್ವಲ್ಪ ಚೇಂಜ್ ಆಯ್ತು. ಇವತ್ತು ಈಗಲೂ ಸಿಗಲ್ಲ. ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಬ್ಯುಸಿ. ರಾಹುಲ್ ಗಾಂಧಿಯನ್ನು ಪಾರ್ಲಿಮೆಂಟಿಂದನೇ ಆಚೆ ಹಾಕಿಬಿಡಿ, ಸದಸ್ಯತ್ವದಿಂದನೇ ಅನರ್ಹ ಮಾಡಿಬಿಡಿ ಅಂತ BJP ಅವರು ಒಂದಷ್ಟು ಜನ ಅದಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಈ ಕಡೆ ಸ್ಪೀಕರ್ ಅವ್ರನ್ನೇ ಪದಚ್ಯುತಗೊಳಿಸ್ಬಿಡಿ, ಸ್ಪೀಕರೇ ಸರಿ ಇಲ್ಲ ಅಂತ ರಾಹುಲ್ ಗಾಂಧಿ ಆದಿಯಾಗಿ ಅನೇಕರು ಅವಿಶ್ವಾಸ ಗೊತ್ತುವಳಿ ಮಂಡಿಸಿದ್ದಾರೆ. ಆಲ್ಮೋಸ್ಟ್ 119 ಜನ MP ಗಳು. ಈ ಜಟಾಪಟಿಯಲ್ಲಿ ಇರಬೇಕಾದ್ರೆ ರಾಹುಲ್ ಸಿಗ್ತಾರೋ ಸಿಗಲ್ವೋ ಅಂತ ಒಂದು ಪ್ರಶ್ನೆ ಇತ್ತು. ಅಸ್ಸಾಂ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರಾಗಿದ್ದಾರಲ್ಲ ಡಿ ಕೆ ಶಿವಕುಮಾರ್ ಅವರು, ಈ ಮಧ್ಯದಲ್ಲಿ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಸಿಕ್ಕಿಬಿಟ್ಟಿದೆ. ಒಬ್ಬರಲ್ಲ ಅಂತ ಇಬ್ಬರು ಸಹೋದರರು ಕೂಡ ಹೋಗಿ ರಾಹುಲ್ ಗಾಂಧಿನ ಭೇಟಿ ಮಾಡಿಬಿಟ್ಟಿದ್ದಾರೆ. ಇದಾದ ಮೇಲೆ ಈ ಭೇಟಿ ಮಾಡಿರುವುದು ಏನಾದರೂ ಪಾಸಿಟಿವ್ ಡಿ ಕೆ ಶಿವಕುಮಾರ್ ಅವ್ರಿಗೆ, ಅಥವಾ ಇಲ್ಲ ಸಿದ್ದರಾಮಯ್ಯನವರೇ ಮುಂದಿನ ಉಳಿದ ಅವಧಿಗೆ CM ಆಗಿರ್ತಾರೆ ಅಂತನಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ದಿನೇಶ್ ಶೇರೋಹಳ್ಳಿ ಇದ್ದಾರೆ, ಡಾಕ್ಟರ್ ದಿನೇಶ್ ಶೇರೋಹಳ್ಳಿ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ದಿನೇಶ್ ಅವರೇ ನಮ್ಮ ಡಿಬೇಟ್ಗೆ. ಯದುಕುಮಾರ್ ಇದ್ದಾರೆ, BJP ವಕ್ತಾರರು. ಸ್ವಾಗತ ಯದುಕುಮಾರ್ ಅವರೇ. ಸಂಗಮೇಶ್ ಮೆಣಸಿನಕಾಯಿ ಅವರಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ಸಂಗಮೇಶ್ ಅವರೇ ಈ ಒಂದು ಡಿಬೇಟ್ಗೆ. ಫೈನ್. ನನ್ನ ಮೊದಲಿಗೆ ದಿನೇಶ್ ಅವ್ರು ಕೇಳಿಬಿಟ್ಟು, ದಿನೇಶ್ ಅವರೇ, ಈಗ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ ಮಾತ್ರಕ್ಕೆ ಕರ್ನಾಟಕದ ರಾಜಕಾರಣ ಏನೋ ದೊಡ್ಡ ತಿರುವನ್ನು ಪಡ್ಕೊಳ್ಳುತ್ತೆ ಅಂತ ನಾವೆಲ್ಲರೂ ಭಾವಿಸಬೇಕಾಗಿದೆ. ಈ ಒಂದು ವಿಚಾರದಲ್ಲಿ ಅವ್ರದ್ದು ಮುಖ್ಯಮಂತ್ರಿ ಪವರ್ ಶೇರಿಂಗು 50-50 ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಡಿ ಕೆ ಶಿವಕುಮಾರ್ ಪ್ರತಿಪಾದನೆ ಏನಂದರೆ ಅವರ ಪ್ರೆಸಿಡೆಂಟ್ಶಿಪ್ಪಲ್ಲಿ ಅಧಿಕಾರಕ್ಕೆ ಬಂದಿದ್ದು ನನಗೆ CM ಸ್ಥಾನ ಕೊಡಬೇಕು ಅನ್ನೋದು ಅವ್ರ ಇದಿತ್ತು. ಏನು ಶಾಸಕರ ಬೆಂಬಲ ಅಥವಾ ಇನ್ನೊಂದೇನೋ ಇದರಿಂದ ಸಿದ್ದರಾಮಯ್ಯನವರ ಅಹಿಂದ ಅವರು ಏನೋ ಒಂದು 2 ವರ್ಷ + 3 ವರ್ಷ ಅಂತ ಏನೋ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಅಂತ ಕೇಳ್ಪಟ್ಟಿದ್ದೀವಿ. ಬಟ್ ಇವಾಗ ಏನಾಗ್ತಾ ಇದೆ ಅಂದ್ರೆ ಸಿದ್ದರಾಮಯ್ಯನವರು ಅಧಿಕಾರ 2.5 ಅಂತ ಇದ್ರೆ ನೀವಂಗೆ ಅರ್ಧ 6 ತಿಂಗಳು ಇದಕ್ಕೆ ಜಾಸ್ತಿ ಹಾಕೊಂಡ್ಬಿಟ್ಟಿದ್ರಲ್ಲ ಇಲ್ಲಿ ಅಗ್ರಿಮೆಂಟ್ ಅಲ್ಲಿ ಅಲ್ಲ 2+3 ಅಥವಾ 2.5 ಏನೋ ಗೊತ್ತಿಲ್ಲ. ಬಟ್ ಇವತ್ತಿನ ಪರಿಸ್ಥಿತಿ ಏನಾಗ್ತಾ ಇದೆ ಅಂದ್ರೆ ಸಿದ್ದರಾಮಯ್ಯನವರು ಯಾವತ್ತೂ ಅಧಿಕಾರ ಬಿಟ್ಕೊಟ್ಟು ಮನುಷ್ಯ ಅಲ್ಲ. ಅವ್ರು ಅಧಿಕಾರ ಬಿಟ್ಕೊಟ್ರೆ ಇನ್ನೊಬ್ರು ಅಧಿಕಾರಕ್ಕೆ ಕೂರ್ಸೋದು ಅವ್ರ ಜಾಯಮಾನದಲ್ಲಿ ಬಂದಿಲ್ಲ. ಯಾಕಂದ್ರೆ ಕೂರ್ಸಿದ್ರು ಅವ್ರನ್ನ ಆಳ್ಸೋದಕ್ಕೂ ಬಿಡಲ್ಲ. ಈ ಹಿಂದೆ CM ಆಗಿರೋದೇ ಒಂದ್ಸಲ, ಕುಮಾರಸ್ವಾಮಿ ಅವ್ರಿಗೆ ಆಯ್ತಲ್ಲ ಸರ್. ಈಗ ಕುಮಾರಸ್ವಾಮಿ ಅವರು ಏನು ಇವ್ರ ಜೊತೆನೆ ಟೈಅಪ್ ಆದ್ರು. ಕುಮಾರಸ್ವಾಮಿ ಅವರು ಎಷ್ಟು ದಿವಸ ಇದ್ರು CM ಆಗಿ? ಕೇವಲ 1 ವರ್ಷ ಇದ್ರು ಅಷ್ಟೇ. 1 ವರ್ಷಕ್ಕೆ ಇಳಿಸ್ಬಿಟ್ರು. ಇವ್ರ ಕಡೆ ಅವ್ರನ್ನ ಒಂದು 20 ಜನನ ಕಳಿಸಿದ್ರು ಬಾಂಬೆಗೆ. ಇವತ್ತು ನೋಡಿ ಅದಕ್ಕೆ ಸ್ಯಾಂಪಲ್ ತರ ಇವತ್ತೇನು ಯತೀಂದ್ರ ಸಿದ್ದರಾಮಯ್ಯನವ್ರ ಕೈಲಿ ಒಂದು ಡೈಲಾಗ್ ಹೇಳಿಸ್ತಾರೆ. ಅವ್ರ ಮಗ ಅವ್ರ ಮಾತು ಕೇಳಲ್ವಾ? ಅಷ್ಟು ಇನ್ನೇ ಸರ್ ಅವ್ರ ಕಂಟ್ರೋಲ್ ಇಲ್ವಾ? ನಾನು ಹೇಳೋದು ಅವರು ಓಪನ್ ಆಗಿ ಬಂದು ಹೇಳ್ತಾರೆ, ಇಲ್ಲ 5 ವರ್ಷನೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಸಿದ್ದರಾಮಯ್ಯನವರು ಅವ್ರ ಕಡೆ ಅವರು ಒಂದು 25 ಜನಕ್ಕೆ ಟೂರು ಪ್ರವಾಸ ಅಂತ ಫಿಕ್ಸ್ ಮಾಡ್ತಾರೆ. ಇದೆಲ್ಲ ಏನಂದ್ರೆ ಸಿದ್ದರಾಮಯ್ಯನವರ ಏನೋ ಟ್ಯಾಕ್ಟಿಕ್ಸ್. ಏನಂದ್ರೆ ಹೈಕಮಾಂಡ್ಗೆ ಒಂದು ಸಂದೇಶ ರವಾನೆ ಮಾಡಿದ್ದಾರೆ, ನೀವೇನಾದ್ರು ನಮ್ಮನ್ನು ಇಳಿಸಕ್ ಹೋದ್ರೆ ನಾವು ಓಡಿಸ್ತೀವಿ. ಈ ವಿಚಾರಕ್ಕೆ ಬೆಂಗಳೂರು ಟು ಡೆಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿರೋದು ಸಿದ್ದರಾಮಯ್ಯನವರು ಜಾಸ್ತಿ ಬುಕ್ ಮಾಡಿದಾರ, ಡಿ ಕೆ ಶಿವಕುಮಾರ್ ಜಾಸ್ತಿ ಬುಕ್ ಮಾಡಿದಾರೆ ಟಿಕೆಟ್? ಈ ವಿಚಾರ ಮಾತ್ರ ಹೇಳ್ತಾ ಇರೋದು ನಾನು. ಪ್ರಧಾನಿ ಭೇಟಿ, ರಕ್ಷಣಾ ಸಚಿವರ ಭೇಟಿ ಅದು ನಾನು ಮಾತಾಡ್ತಿಲ್ಲ ಇಲ್ಲಿ. ಈ ವಿಚಾರಕ್ಕೆ ಅಲ್ಲ, ಯಾರ ಹೆಸರಲ್ಲಿ ಏರ್ಪೋರ್ಟ್ ಟಿಕೆಟ್ ಜಾಸ್ತಿ ಬುಕ್ ಆಗಿಲ್ಲ. ಈಗ ಟಿಕೆಟ್ ಜಾಸ್ತಿ ಬುಕ್ ಮಾಡಿರೋರು ನಮ್ಮ ಡಿ ಕೆ ಶಿವಕುಮಾರ್ ಅವರೇ. ಯಾಕಂದ್ರೆ ಅಧಿಕಾರ ಸಿದ್ದರಾಮಯ್ಯ ಆರಾಮಾಗಿದ್ದಾರೆ. ಅಧಿಕಾರದಲ್ಲಿ ಇರೋರ್ಗೆ ಆ ನೆಸೆಸಿಟಿ ಬರಲ್ಲ. ಅವ್ರು ಇಲ್ಲಿಂದ ಬೇಕಾದ್ರೆ ಆಟ ಆಡಿಸ್ತಾರೆ. ಅಧಿಕಾರ ಉಳಿಸ್ಕೊಳ್ಳೋದು ಕೂಡ ಒಂದು ಚಾಲೆಂಜಿಂಗ್. ಉಳಿಸ್ಕೊಳಕ್ ಅವ್ರಿಗೆ ಟ್ಯಾಕ್ಟಿಕ್ಸ್ ಗೊತ್ತು. ಈಗ ಅಹಿಂದ ಅಸ್ತ್ರ ಇದೆ. ಮತ್ತೆ ಅವ್ರೊಬ್ರು ಈಗ ಇಲ್ಲಿ ಇಬ್ರು ಲೀಡರ್ಸ್. ಈಗ ಇಬ್ರು ಯಾರನ್ನು ಕಡೆಗಣಿಸಂಗ ಇಲ್ಲ. ಈಗ ಸಿದ್ದರಾಮಯ್ಯನವರು ಒಂದ್ ರೀತಿ ಅಹಿಂದ ಲೀಡರ್ ಆದ್ರೆ ಇವತ್ತು ಕಾಂಗ್ರೆಸ್ನ ಅಧಿಕಾರಕ್ಕೆ ತರೋದಕ್ಕೆ ಎಲ್ಲಾ ರೀತಿ ಟ್ಯಾಕ್ಟಿಕ್ಸ್ ಮಾಡಿದವರು ಡಿ ಕೆ ಶಿವಕುಮಾರ್ ಅವರು ಅವ್ರ ಅಧ್ಯಕ್ಷತೆಯಲ್ಲಿ ಮಾಡಿದ್ರು. ಬಟ್ ಇವತ್ತಿನ ಪರಿಸ್ಥಿತಿ ಏನಾಗ್ತಾ ಇದೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಹಸ್ತಾಂತರ ಆದ್ರಷ್ಟೇ. ಯಾಕಂದ್ರೆ ಈಗ ಆಲ್ರೆಡಿ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಈ ಸಲ ಅಷ್ಟೇ ನಾನು CM ಆದ್ರೆ ಇನ್ನು ಮುಂದಕ್ಕೆ ಆಗೋ ಪರಿಸ್ಥಿತಿಗಳು ಕಷ್ಟ ಇದೆ. ಇಲ್ಲಿ ಡಿ ಕೆ ನಾನು ಎದು ಕೇಳ್ಬಿಡ್ತೀನಿ, ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೋಚ್ ಪಾತ್ರ ನಿರ್ವಹಿಸಿದ್ರ, ಕ್ಯಾಪ್ಟನ್ನೇ ಆಗ್ಬಿಟ್ಟಿದ್ರಾ? ಈಗ ಕ್ಯಾಪ್ಟನ್ ಆದ್ರೆ ಕಪ್ ಅವ್ರ ಕೈಗೆ ಕೊಡಬೇಕು ಮ್ಯಾಚ್ ಗೆದ್ದ ಮೇಲೆ, ನಿಜ ಅಲ್ವಾ? ಇಲ್ಲಿ ಅಧ್ಯಕ್ಷರಾಗಿದ್ದವರು ಡಿ ಕೆ ಶಿವಕುಮಾರ್ ಅವರೇ. ಈ ಅಧ್ಯಕ್ಷರನ್ನ ಹೆಂಗೆ ಟ್ರೀಟ್ ಮಾಡಿದ್ರು, ಅಥವಾ ಅಲ್ಲಿ ಒಳಗಡೆ ಸಿದ್ದರಾಮಯ್ಯವ್ರನ್ನ ಕ್ಯಾಪ್ಟನ್ ಅಂತ ಡಿಸೈಡ್ ಮಾಡಿಬಿಡ್ತಾ ಕಾಂಗ್ರೆಸ್ ಹೈಕಮಾಂಡ್?
ಇವ್ರು ಕೋಚ್ ಆಗಿದ್ದಂತೂ ನಿಜ ಸರ್. ಅದಕ್ಕೆ ಇವ್ರ ಮೇಲೆ ಒಂದು ಹೆಡ್ ಕೋಚ್ ಅಂತಾನೂ ಇದ್ರು ಅದ್ರಲ್ಲಿ. Okay, ಹೆಡ್ ಕೋಚ್ ನ ಕ್ಯಾಪ್ಟನ್ ಮಾಡಿದ್ದಾರೆ ಇವಾಗ ಅದ್ರಲ್ಲಿ. ಸರ್ ಅವಾಗ ಹೇಳ್ತಾ ಇದ್ದಾಗ ಇಟ್ ಈಸ್ ಓನ್ಲಿ ಎ ವಿಸಿಟ್. Okay. ಇಷ್ಟು ವಿಸಿಟ್ಸ್ ಗಳು ತಮ್ಮ ಕ್ಷೇತ್ರಗಳಿಗೆ ಮಾಡ್ಬಿಟ್ಟಿದ್ರೆ ಕ್ಷೇತ್ರದ ಕೆಲವು ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ಬಿಡ್ತಾ ಇತ್ತು. ಇಟ್ಸ್ ಓನ್ಲಿ ಎ ವಿಸಿಟ್ ಸರ್. ಇಟ್ಸ್ ನಾಟ್ ನಥಿಂಗ್ ಲೈಕ್ ಎ ಡಿಸಿಷನ್. ಈಗ ಇಲ್ಲಿ ಒಂದು 22 ಜನ 24 ಜನ ಫಾರಿನ್ಗೆ ಹೋಗ್ತಾರಂತೆ. ನ್ಯೂಜಿಲೆಂಡ್ಗೆ ಹೋಗಿ ಅಥವಾ ಆಸ್ಟ್ರೇಲಿಯಾದ ಸಿಡ್ನಿಗೆ ಹೋಗ್ಬಿಟ್ಟು ಅಲ್ಲಿ ಪಶುಸಂಗೋಪನೆ ಹಸು ಅಲ್ಲಿ ಯಾವ ತರ ಹುಲ್ ತಿಂತಾ ಇದೆ, ಅದು ಹಿಂಡಿ ಬೂಸ ಹೆಂಗ್ ತಿಂತಾ ಇದೆ, ಅದಕ್ಕೆ ಎಷ್ಟು ಹಾಲು ಕರಿಬೇಕು ಅಂತ ಈ ಶಾಸಕರೆಲ್ಲ ಹೋಗಿ ಈಗ ಅಧ್ಯಯನ ಮಾಡ್ತಾರಂತ ಅಲ್ಲಿ ಹೋಗ್ಬಿಟ್ಟು. ಅದು ಬಂದ ಮೇಲೆ 1 ಕೋಟಿ ಲೀಟರ್ ಬರ್ತಿದೆ ಎವ್ರಿ ಡೇ. 1 ಕೋಟಿ ಲೀಟರು KMF ಲೆಕ್ಕ ಇರೋದು ನಮ್ಮ ಬಳಿಯಲ್ಲಿ. ಅದು ಬಂದಮೇಲೆ 2 ಕೋಟಿ ಆಗ್ಬಿಡ್ಬೋದು ಈಗ ಕರ್ನಾಟಕದಲ್ಲಿ ಪರ್ ಡೇ. ನಮ್ಗೆ ಗೊತ್ತಿಲ್ಲ ಅದು. ಅಲ್ಲಿ ಆ ಶಾಸಕರೆಲ್ಲ ಆ ಕಡೆ ಟ್ರಿಪ್ ಹೋಗೋಕ್ಕೂ ಸಿದ್ದರಾಮಯ್ಯವ್ರು ಬಣದವರು ಅಂತ ಆರೋಪ ಹೇಳ್ತಿರೋದು. ಅದಕ್ಕೂ DK ಶಿವಕುಮಾರ್ ಅವ್ರಿಗೆ ರಾಹುಲ್ ಗಾಂಧಿ ಸಿಗಕ್ಕೂ ಏನಾದರೂ ಲಿಂಕ್ ಇದೆಯಾ ಇಲ್ಲಿ? ಹಾಲಿನ ದರದ ಪ್ರೋತ್ಸಾಹ ಧನ ಇನ್ನ 700-800 ಕೋಟಿ ಕೊಟ್ಟಿದೀವಿ ಅಂದ್ರೆ ನನ್ನ ಡಿಬೇಟ್ ಮಾಡಿದ ಕೊಟ್ಟಿದೀವಿ. ಲಾಸ್ಟ್ 2-3 ತಿಂಗಳು ಬಂದಿಲ್ಲ. ರೊಟೇಷನ್ ಮೇಲೆ ಸಿಗ್ಲೇಬೇಕದು. 600-800 ಕೋಟಿ ಇನ್ನ ಉಳಿದಿದೆ ಸರ್. Okay, ಇವರ ಈ ಪಶುಗಳ ಹೆಸರುಗಳಲ್ಲಿ ಹಸುವಿನ ಹೆಸರಿನಲ್ಲಿ ಹೋಗಕ್ಕೆ ಹೋದಾಗ ಪಾಪ ಹಸು ಇಲ್ಲಿ ಹಾಲ್ ಕರಿಯೋದು ನಿಲ್ಸ್ಬಿಡುತ್ತೆ. ನನ್ನ ಹೆಸರಿನಲ್ಲಿ ಹೋಗಿ ನೀವು ಹೋಗ್ತಾ ಇದೀರಲ್ಲಪ್ಪ ನೀವು ಇಲ್ಲಿ ನನಗೆ ಗೋಮಾತೆ ಇಂಪ್ರೂವ್ ಮಾಡೋಣ ಅಂತ. ನಿಮ್ಗೂ ಗೋಮಾತೆ ಇಷ್ಟ ಅಲ್ವಾ? ಇಂಪ್ರೂವ್ ಮಾಡೋಣ ಅಂತ ಹೋಗ್ತಿದ್ರು ಸರ್. ಅಲ್ಲೊಬ್ರು ಯಾರು ಬಾಲಕೃಷ್ಣ ಅವರು ಬಾಗಡಿ ಬಾಲಕೃಷ್ಣ ಅವರು ಕೊಟ್ರಲ್ಲ ಸರ್ ಹೇಳಿಕೆಗಳು, ತಾವು ನೋಡಿರ್ತೀರ ಅಂತ ಕಾಣುತ್ತೆ. ಎಷ್ಟು ಮೇವಿತೆ, ಎಷ್ಟು ಹಿಂಡಿ ಹಾಕ್ಬೇಕು, ಎಷ್ಟು ಕುರಿಗಳದ್ದು ಎಷ್ಟು ತೂಕ ಬರಬೇಕು ಅದೆಲ್ಲ ಅಂತ. ಏನ್ ನಮ್ಮಲ್ಲಿ ಏನು ಗೊತ್ತೇ ಇಲ್ವ ಎಲ್ಲ ಅನ್ನೋದ್ರಲ್ಲಿ ಹೈಯೆಸ್ಟ್ ಆಗಿ ನಾವು ಮಾಡ್ತಾ ಇರುವಂತದ್ದನ್ನ. ಅದು ವ್ಯಂಗ್ಯ ಸರ್. ಇದು ಹೆಂಗ್ ಗೊತ್ತಾ ಸರ್, ಇದು ಪ್ರಿಎಂಪ್ಟಿವ್. ಇದು ಪ್ರಿಎಂಪ್ಟಿವ್ ಅಂದ್ರೆ ನೆಕ್ಸ್ಟ್ ನೀವು ಏನಾದ್ರೂ ಕುರ್ಚಿ ಕಚ್ಚಾಟದಲ್ಲಿ ನೀವೇನಾದ್ರೂ ರಿಸಾರ್ಟ್ ರಾಜಕೀಯ ಮಾಡ್ತೀರಾ ಅಂತ ಅನ್ಕೊಂಡ್ರೆ ಯಾರು ಅಪೇಕ್ಷೆಯಲ್ಲಿ ಇದ್ದಾರೋ ನಾವು ಫಾರಿನ್ ಟೂರೇ ರಿಸಾರ್ಟ್ ಮಾಡ್ಬಿಟ್ಟು ಫಾರಿನ್ ಟೂರೇ ಮಾಡ್ಬಿಡ್ತೀವಿ ಅನ್ನೋದು ಪ್ರಿಎಂಪ್ಟಿವ್. ಇದು ಪ್ರಿಎಂಪ್ಟಿವ್. ಇದು ಮುನ್ನೆಚ್ಚರಿಕಾ ಮುಂಜಾಗ್ರತಾ ಕ್ರಮಗಳು. ನೀವು ಲೋಕಲ್ ಅಂದ್ರೆ ನಾವು ಇಂಟರ್ನ್ಯಾಷನಲ್ ಹೋಗ್ತೀವಿ ಉಳಿಸ್ಕೊಳ್ಳಕ್ಕೆ. ತಾವು ಹೇಳಿದ್ರಲ್ಲ ಉಳಿಸ್ಕೊಳ್ಳಕ್ಕೆ ಅಂತ. ಇದರಿಂದ ಏನಾಗುತ್ತೆ ಸರ್? ಅದಲ್ಲಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ವಿಧಾನಸಭಾ ಕ್ಷೇತ್ರಗಳ ಶಾಸಕರನ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ವಿದೇಶಗಳಿಗೆ ರವಾನಿಸಲಾಗಿದೆ ಅಂತ. ಅದನ್ನ ಹೆಸರು ಅದನ್ನ ಯಾರ ಆಳಿತ್ತು ಸರ್? ಪಶುಸಂಗೋಪನಾ ಸಚಿವ ಅವ್ರ ಇದ್ರಲ್ಲಿ ಮುಖ್ಯ ಗೊತ್ತಾಗುತ್ತಲ್ಲ ಅವರೆಲ್ಲ ಯಾರನ್ನ ಯಾರು ಯಾವ ಇಲಾಖೆ ಕರ್ಕೊಂಡು ಹೋಗ್ತಾ ಇದೆ, ಯಾರನ್ನ ಯಾರು ಯಾವ ಇಲಾಖೆ ಕರ್ಕೊಂಡು ಹೋಗ್ತಾ ಇದೆ, ಏನಂತ ಕರ್ಕೊಂಡು ಹೋಗ್ತಾ ಇದಾರೆ? ಮನುಷ್ಯರಂತನ ಇಲ್ಲ ಅಧ್ಯಯನ ಮಾಡ್ಬೇಕು ನಾವು ಅಲ್ಲಿ ಹೋಗಿ. ಸರ್ ನಮ್ಮಲ್ಲೇನೆ ವರ್ಲ್ಡ್ ಫೇಮಸ್ ಶಾಸಕರು ಟ್ರಿಪ್ ಹೋಗ್ಬಾರ್ದಾ? ಏನು ನಿಮ್ ಪಾರ್ಟಿಲಿ ಅಧಿಕಾರದಲ್ಲಿ ಯಾರು ಹೋಗಿಲ್ವಾ? ಇದು ಚೀನಾಗ್ ಹೋಗಿರ್ಲ್ವಾ ನೀವು? ಏನ್ ಅಧ್ಯಯನ ಮಾಡ್ಬಿಟ್ಟು ಯಾವ ಬೀಜಿಂಗ್ ಮಾಡ್ಬಿಟ್ರಿ ಬೆಂಗಳೂರ್ನ, ಯಾವ ಶಾಂಘೈ ಮಾಡ್ಬಿಟ್ರಿ ನೀವು? ಇನ್ನೊಂದು ಮಾತು ಹೇಳಿದ್ರು ಸರ್ ಅವರು. ಬಜೆಟ್ ಏನ್ ಶಾಸಕರು ಮಂಡಿಸ್ತಾರ, ಮುಖ್ಯಮಂತ್ರಿಗಳು ಮಂಡಿಸ್ತಾರಪ್ಪ. ನಮ್ ಕ್ಷೇತ್ರ ಇಬ್ಬರು ಏನ ಮೊದ್ಲೇ ಅನುದಾನ ಇಲ್ಲ, ಕ್ಷೇತ್ರಕ್ಕೂ ಏನು ಇಲ್ಲ, ರೋಡ್ ಇಲ್ಲ, ಏನು ಇಲ್ಲ. ಅಲ್ಲಿ ಹೋದ್ರೆ ಜನರ ಹತ್ರ ಕ್ಯಾಕರ್ ಸುಗಿಸ್ಕೊಳ್ಬೇಕು. ಅದ್ರ ಬದಲು ಎಲ್ಲೋ ಒಂದು ಮರ್ಸ್ಕೊಂಡ್ 15 ದಿನ ತಲೆ ಮರ್ಸ್ಕೊಂಡಿರೋಣ ಅಂತ ಹೋಗ್ತಾ ಇದಾರೆ. ಇದೇ ಅಲ್ವಾ ಸರ್ ಅದಲ್ಲಿ? ಯಾರ ಎಲ್ಲೋ ಎಲ್ಲಾ ಶಾಸಕರು ನೀವು ಹೇಳೋದು ಎಲ್ಲಾ ಪಾರ್ಟಿಯವರು ಬೆಳಗ್ಗೆಯಿಂದ ರಾತ್ರಿವರೆಗೂ ಜಲ್ಲಿ, ಸಿಮೆಂಟು, ಮರಳು, ಟಾರು ಇದ್ರ ಮೇಲೆ ಪಾಪ ಮುಳುಗ್ಬಿಟ್ಟಿರ್ತಾರೆ ಅಂತ ನೀವು ಹೇಳೋದು. ಎಲ್ಲಾ ಪಕ್ಷಗಳ ಶಾಸಕರು ನೀವು ಹೇಳೋದು. ಇವಾಗ ಆಡಳಿತದಲ್ಲಿ ಇರೋರು ಯಾರಿದ್ದಾರೆ ಅವ್ರ ಬಗ್ಗೆ ಮಾತಾಡ್ಬೇಕಾಗತ್ತೆ ಸರ್. ಏನ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಸರ್. ಯಾರ LOP ಲೀಡರ್ ಆಫ್ ಆಪೋಸಿಷನ್ ಕೇಂದ್ರದಲ್ಲಿ ಅವ್ರ ಸ್ಥಾನ ಇರುತ್ತೋ ಇರಲ್ವೋ ಅನ್ನೋ ಯೋಚನೆ ಅವ್ರು ಇರ್ಬೇಕಾದಾಗ DK ಸ್ಥಾನ ಅವ್ರೇನ್ ಸರ್ ನಿರ್ಧಾರ ಮಾಡ್ತಾರೆ? ಆಗಲ್ಲ ಸರ್ ಅದು. ಸಂಗಮೇಶ್ ಅವರೇ ಇಲ್ಲಿ ಈ ಕಡೆ 18ರಿಂದ ಈ ಪ್ಲಾನ್ ಆಗ್ತಿರೋದಕ್ಕೂ ಏನಾಗ್ತಿತ್ತು ಅಂದ್ರೆ ಅವಾಗ ಪರಮೇಶ್ವರ್ ಅವ್ರ ಮನೆಯಲ್ಲಿ ಯಾರಾದ್ರೂ ಊಟ ಮಾಡಿದ್ರೆ, ಮಹದೇವಪ್ಪನವ್ರು ಬಂದ್ರೆ, ಸತೀಶ್ ಜಾರಕಿಹೊಳಿ ಅವ್ರು ಸಿಕ್ಕರೆ, ಇಲ್ಲ ರೀ ಊಟ ಕರೆದಿದ್ರು ಹಂಗೆ ಬಂದಿದ್ವಿ, ಅಯ್ಯೋ ಆ ಥರದ್ದೇನಿಲ್ಲ, ನಾವು ಕರೆದಿದ್ವಿ ನೀವು ಕರೆದಿದ್ವಿ. ಇದು ರಾಜಣ್ಣನಿಂದ ಶುರು ಆಗುತ್ತೆ ಈ ಕಥೆ. ರಾಜಣ್ಣ ಬಿಡಿ ಆ ವಿಕೆಟ್ ಹೋಯ್ತು, ಆ ವಿಕೆಟ್ ಒಂದ್ ಕಡೆ ಹೋಯ್ತು ಅಂದ್ರೆ ಸಚಿವ ಸ್ಥಾನ ಕಳ್ಕೊಂಡ್ರು ಅವರು. ಇದಾದ ಮೇಲೆ ಈ ಥರದ ಚಟುವಟಿಕೆಗಳಿಗೆ ಬ್ರೇಕ್ ಬಿದ್ದಿತ್ತು. ಅಂದ್ರೆ ಈ ರಾಜ್ಯದ ಒಳಗಡೆ ಎಲ್ಲೋ ಸೇರೋದು, ಯಾರ್ದೋ ಮನೆಗೆ ಊಟಕ್ಕೆ ಬಂದಿದ್ದೆ, ಗೃಹ ಪ್ರವೇಶಕ್ಕೆ ಬಂದಿದ್ದೆ, ಮದುವೆ ಮನೆಗೇನೋ ಮಾತಾಡಕ್ಕೆ ಬಂದಿದ್ದೆ ಅನ್ನೋದು ನಡೀತಾ ಆಯ್ತದು. ಅದು ನಿಂತು ಹೋಯ್ತು. ಈಗ ಈ ಫಾರಿನ್ಗೆ ಅಧ್ಯಯನದ ಹೆಸರು ಕಳಿಸ್ಬಿಟ್ರೆ ಇದೇನು ಬರಲ್ಲ ಅಂತನಾ ಇದು? ಅಥವಾ ಈ ಒಂದು ಫಾರಿನ್ ಟ್ರಿಪ್ ಒಂದು ಕೋಇನ್ಸಿಡೆನ್ಸ್ ಇದು ಅಷ್ಟೇನಾ ಅಂತ? ಇದಕ್ಕಿಂತ ಮುಂಚೆನು ದಿಲ್ಲಿಯಲ್ಲೂ ಒಂದು ಊಟದ ವ್ಯವಸ್ಥೆ ಆಗಿತ್ತು. ನಮ್ಮ ಕೊಪ್ಪಳದ MP ರಾಜಶೇಖರ್ ಇಟ್ನಾಳ್ ಅವರಲ್ಲಿ ಮಾಡಕ್ ಹೊರಟಿದ್ರು. ಅವರು ಅವರ ಒಂದು ಭೋಜನಕ್ಕೆ ಇಲ್ಲಿ ಕೆಲವು ಶಾಸಕರ ತಂಡ ಅಲ್ಲಿಗೆ ಹೋಗ್ಲಿಕ್ಕೆ ಅವರಿಗೆ ಆಹ್ವಾನ ನೀಡಿದ್ರು ಅವಾಗ. ಅದು ಆಮೇಲೆ ಹೈಕಮಾಂಡ್ ನ ಹಸ್ತಕ್ಷೇಪದಿಂದಾಗಿ ಅದು ಅವರ ಸೂಚನೆಯ ಮೇರೆಗೆ ಅದು ಪೋಸ್ಟ್ಪೋನ್ ಆಯ್ತು ಅಥವಾ ರದ್ದಾಯ್ತು, ನಮ್ಗೆ ಇನ್ನು ಪಕ್ಕ ಗೊತ್ತಿಲ್ಲ. ಈಗ ವಿದೇಶಕ್ಕೆ ಇವರು ಅಧ್ಯಯನಕ್ಕೆ ಹೋಗ್ತಿರೋ ವಿಷಯ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಕೃಷಿ ಮತ್ತು ಪಶುಸಂಗೋಪನೆ. ಕೃಷಿ ಮತ್ತು ಪಶುಸಂಗೋಪನೆಗೆ ಇವರು ಹೊರಟಿರುವಂತ ರಾಷ್ಟ್ರಗಳು ಯಾವುವು, ಆ ವಿಷಯಗಳ ಬಗ್ಗೆ ಯಾವ ರಾಷ್ಟ್ರಗಳಿಗೆ ಇವ್ರು ಹೋಗ್ಬೇಕಾಗಿದೆ, ಅದು ಯಾವುದರ ಪರಿಕಲ್ಪನೆಯನ್ನು ಈ ಏನು ಪ್ರವಾಸದ ತಯಾರಿ ನಡೆಸ್ತಿದ್ದಾರೆ ಈ ಯಾವಾಗ ಫೆಬ್ರವರಿ 16ರಿಂದ ಮಾರ್ಚ್ 3ರವರೆಗೆ ಅಂತ ಈಗಿರೋ ಮಾಹಿತಿ.
ಅಷ್ಟು ದಿನಗಳ ಕಾಲ ಇವ್ರು ಹೊರಟಿರೋ ರಾಷ್ಟ್ರಗಳಲ್ಲಿ ಆ ಕೃಷಿಯೂ ಇದೆಯೋ ಇಲ್ವೋ ಪಶುಸಂಗೋಪನೆ ಇದೆ ಇಲ್ವೋ ನನಗಂತೂ ಡೌಟ್. ಸಿಡ್ನಿಲೆಲ್ಲ ಬೆಳೆಯಲ್ವಾ ಸರ್? ಸಿಡ್ನಿಲೆಲ್ಲ ಆಹಾರ ಬೆಳೆಯಲ್ವಾ? ಸಿಡ್ನಿಲಿ ಮೆಲ್ಬೋರ್ನಲ್ಲೆಲ್ಲ ಬೆಳೆಯಲ್ವಾ ಅವರು? ಹಸು ಎಲ್ಲ ಸಾಕಲ್ವಾ ಅವ್ರು? ಸಿಡ್ನಿ, ಆಸ್ಟ್ರೇಲಿಯಾ, ನಾವು ಭಾರತದ ಬೆಂಗಳೂರು, ದಿಲ್ಲಿಯನ್ನ ನಾವು ಕಂಪೇರ್ ಮಾಡಕ್ಕೂ ನಮ್ಗೊಂದು ಪ್ರಾಥಮಿಕ ಜ್ಞಾನ ಬೇಕು. ಅಲ್ಲ ಏನೋ ಸರ್, ನಾನು ತಿಳ್ಕೊಳ್ಳೋಣ ಅಂತ ಕೇಳ್ತಾ ಇದ್ದೀನಿ ನಿಮ್ಮನ್ನ. ಸಿಡ್ನಿ ಗಿಡ್ನಿಲಿ ಎಲ್ಲ ಬೆಳೆಯಲ್ವಾ ಅಲ್ಲೆಲ್ಲ? ಯಾವ ತರ ಜನ ಹೆಂಗೆ ಅಂತ? ಅಲ್ಲ ಬೆಳಿತಾರೆ. ಆಸ್ಟ್ರೇಲಿಯಾದ ಪಾಪ್ಯುಲೇಷನ್ ಡೆನ್ಸಿಟಿ ಪರ್ ಸ್ಕ್ವೇರ್ ಕಿಲೋಮೀಟರ್ಗೆ 3 ಜನ, ನಾವು 360 ಜನ. ನಮ್ಮ ಭಾರತ ಇಡೀ ಆಸ್ಟ್ರೇಲಿಯಾದಲ್ಲಿ ವೆಸ್ಟ್ ಭಾಗ ಇದೆಯಲ್ಲ ಸರ್, ವೆಸ್ಟ್ ಭಾಗದಲ್ಲಿ ಜನವಾಸವೇ ಇಲ್ಲ. ಅಲ್ಲಿ ಇರೋದಷ್ಟು ಈಸ್ಟ್ ಭಾಗದಲ್ಲಿ, ಅಷ್ಟೊಂದು ಉಷ್ಣತೆ ಆ ವೆಸ್ಟ್ ಭಾಗದಲ್ಲಿ ಇರೋದು. ಈಸ್ಟ್ ಅಲ್ಲಿ ಒಂಥರ ಈ ಕೋಸ್ಟಲ್ ರೀತಿ ಬದುಕ್ತಾರೆ ಸರ್. ಒಂದು ಉದ್ದಕ್ಕೆ ಒಂದು ಪ್ರದೇಶದಲ್ಲಿ ಬದುಕೊಂಡು ಹೋಗ್ತಿದ್ದಾರೆ ಅವರು. ಅಲ್ಲೇ ಸಿಡ್ನಿ, ಅಲ್ಲೇ ಇದ್ರೆಲ್ಲ ಬೆಳ್ಕೊಂಡು ಹೋಗ್ತಾರೆ. ಇಲ್ಲಿ ಹೋಗ್ಬಿಟ್ಟು ಇವ್ರು ಯಾವ ಪಶುಸಂಗೋಪನೆ ಆಶ್ಚರ್ಯ ಆಯ್ತು ಸರ್. ಕಮಿಂಗ್ ಬ್ಯಾಕ್ ಟು ಡಿ ಕೆ ಶಿವಕುಮಾರ್ ಅಂಡ್ ಸುರೇಶ್ ಅವರ ಅಪಾಯಿಂಟ್ಮೆಂಟ್ ಸರ್, ರಾಹುಲ್ ಗಾಂಧಿ ಕೊಟ್ಟರು ಅಪಾಯಿಂಟ್ಮೆಂಟ್. ಈ ಕತೆ ಏನು ಸರ್ ಇದೀಗ? ಈ ಟೈಮಿಂಗ್ಸ್ ಏನಾದ್ರು ಒಂದು ರೀತಿ ಒಂದು ಬ್ರೇಕ್ ಎಳೆಯೋ ತರ, ನೀವೇನಾದ್ರೂ ಅಲ್ಲಿ ಶಾಸಕ ಕರ್ಕೊಂಡು ಹೋದ್ರೆ ಇಲ್ಲಿ ನಾನು ಇವ್ರಿಗೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಅಂತನಾ, ಅಥವಾ ಡಿ ಕೆ ಶಿವಕುಮಾರ್ ಮತ್ತೆ ಟ್ರೈ ಮಾಡ್ತಿರೋದು ಮೀಡಿಯಾದಲ್ಲಿ ಬಹಳ ಸುದ್ದಿ ಆಗ್ತಿದೆ ಅನ್ನೋ ಕಾರಣಕ್ಕೆ ನಿರಾಕರಿಸಬಾರದು ನಾನು ಪಕ್ಷದ ಮುಖಂಡನಾಗಿ ಅನ್ನೋ ಕಾರಣಕ್ಕ, ಏನ್ ಕಾರಣಕ್ಕೆ ಅಪಾಯಿಂಟ್ಮೆಂಟ್ ಸಿಕ್ಕಿರೋದು ಅಂತ? ನನ್ನ ಅಬ್ಸರ್ವೇಷನ್ ಪ್ರಕಾರ ಹೈಕಮಾಂಡ್ ಮೊದಲಿನಿಂದನೂ ಮತ್ತು ಈ 5 ವರ್ಷದ ಕೊನೆಯವರೆಗೂ ಅಡ್ಡಗೋಡೆ ಮೇಲೆ ದೀಪ ತರನೇ ಇಟ್ಕೊಂಡು ಹೋಗುತ್ತೆ. ಅದು ಯಾವುದೇ ನಿರ್ಧಾರ ತಗೊಳ್ಳೋ ಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. ಆ ಒಂದು ಇಲ್ಲದ ಸ್ಥಿತಿಯಲ್ಲೇ ಹಿಂಗೆ ನಮ್ಮ ಕರ್ನಾಟಕದ ಇಬ್ರು ನಾಯಕರು ಆಟ ಆಡ್ಬೇಕಾಗಿದೆ. ಇದು ಸಾಮಾನ್ಯ ಮನುಷ್ಯರಿಗೂ, ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಕನ್ನಡಿಗನಿಗೂ ಗೊತ್ತು ಹೈಕಮಾಂಡ್ ಸ್ಥಿತಿ ಇವತ್ತೇನಿದೆ ಅಂತ. ಹೈಕಮಾಂಡ್ ಏನಿದೆ ಅಂದ್ರೆ, ಈ ಕಡೆ ಸಿದ್ದರಾಮಯ್ಯ ಬೇಕಾ, ಡಿ ಕೆ ಶಿವಕುಮಾರ್ ಬೇಕಾ, ಇವ್ರಿಗೆ ಕೊಟ್ರೆ ಏನಾಗುತ್ತೆ, ಇವ್ರಿಗೆ ಕೊಟ್ರೆ ಏನಾಗುತ್ತೆ. ಬಂಗಾರದ ತೂಕದಲ್ಲಿ ಒಂದು ಗುಂಜಿ ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ತೂಕದಲ್ಲಿ ಅರ್ಧ ಗುಂಜಿಯಷ್ಟು ಹೆಚ್ಚು ಕಡಿಮೆ ಆದ್ರೂ ಕೂಡ ಇವತ್ತು ಹೈಕಮಾಂಡ್ ನ ಅಸ್ತಿತ್ವಕ್ಕೆ ಇದೊಂದು ಪ್ರಶ್ನೆ ಎದುರಾಗೋದ್ರಿಂದ ಹೈಕಮಾಂಡ್ ಇನ್ನು ಈ 28ನೇ ಇಸ್ವಿ ಏನು ಈ 5 ವರ್ಷದ ಅವಧಿ ಮುಗಿಯುವವರೆಗೂ ಕೂಡ ಇದೇ ತರ ಹೋಗುತ್ತೆ. ಹೈಕಮಾಂಡ್ ಯಾವುದೇ ರಿಸ್ಕ್ ತಗೊಳ್ಳೋ ಸ್ಥಿತಿಯಲ್ಲಿ ಇಲ್ಲ. ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸ್ತೀನಿ ಅಂತ ಹೇಳುವ ಸ್ಥಿತಿಯಲ್ಲೂ ಇಲ್ಲ, ಅಥವಾ ಅವ್ರನ್ನ ರೀಪ್ಲೇಸ್ ಮಾಡಿ ನಾವು ಡಿ ಕೆ ಶಿವಕುಮಾರ್ ಸೇವೆ ಮಾಡ್ತೀವಿ ಅನ್ನೋ ಹೇಳೋ ಸ್ಥಿತಿಯಲ್ಲೂ ಇಲ್ಲ. ಫೈನ್. ನನ್ನ ಪಾಯಿಂಟ್ ಏನಂದ್ರೆ ಇಲ್ಲಿ ಸಂಗಮೇಶ್ ಅವರೇ, ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ಇದೇನು ಹೇಳಿದ್ ಎಲ್ಲಿವರೆಗೂ ಎಳ್ಕೊಂಡು ಹೋಗೋದು ಈ ತರ ಎಷ್ಟು ದಿನಗಳ ಕಾಲ ಈ ತರ ಎಳ್ಕೊಂಡು ಹೋಗಬಹುದು? ಕಡ್ಡಿ ತುಂಡು ಮಾಡ್ಲೇಬೇಕಲ್ಲ ಸರ್, ಒಂದು ಪಾಯಿಂಟ್ ಅಲ್ಲಿ ತುಂಡಾಗ್ಲೇಬೇಕಲ್ಲ ಕಡ್ಡಿ. ಈ ಕಡ್ಡಿ ತುಂಡಾಗದೇ ಇಲ್ವಾ ಇದು? ಆ ಕಡ್ಡಿ ತುಂಡಾಗಕ್ಕೂ ಒಂದ್ ಧೈರ್ಯ, ತುಂಡು ಮಾಡಕ್ಕೂ ಒಂದ್ ಧೈರ್ಯ ಬೇಕಲ್ಲ. ಆ ಧೈರ್ಯ ಯಾರ ಹತ್ರ ಇದೆ? ಇಲ್ಲಿರೋ ನಮಗೆ 3 ಪಾರ್ಟಿಗೆ, ಒಂದ್ ಕಡೆ ಸಿದ್ದರಾಮಯ್ಯ, ಒಂದ್ ಕಡೆ ಡಿ ಕೆ ಶಿವಕುಮಾರ್, ಒಂದ್ ಕಡೆ ಹೈಕಮಾಂಡ್. ಖರ್ಗೆ ಅವರು ಇದರಲ್ಲಿ ಹೆಚ್ಚಿನ ರಿಸ್ಕ್ ತಗೊಳ್ಳುವ ಯಾವ ಸಾಧ್ಯತೆಯೂ ಇಲ್ಲ. ಅವರು ತುಂಬಾ ಚಾಣಾಕ್ಷ ರಾಜಕಾರಣಿ, ತುಂಬಾ ಸೂಕ್ಷ್ಮಗ್ರಾಹಿ ರಾಜಕಾರಣಿ. ಅವರು ಇದು ನನ್ನ ಕರ್ನಾಟಕ, ನಾನು AICC ಅಧ್ಯಕ್ಷನಾಗಿ ಇದನ್ನ ಹೀಗ್ ಮಾಡಬಹುದು ಅಂತ ಹೇಳುವ ಸ್ಥಿತಿಯಲ್ಲಿ ಅವರು ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಪ್ರಾರ್ಥನೆ ನಂಬ್ಕೊಂಡು ಹೋಗ್ತಿದಾರ, ಪ್ರಯತ್ನ ನಂಬ್ಕೊಂಡು ಹೋಗ್ತಿದಾರ ಈಗ ಮತ್ತೆ ಅಂತ ಮರಳಿ ಯತ್ನ ಮಾಡುವಂತ ಏನಾದ್ರು ಬರ್ಕೊಂಡ್ಬಿಟ್ಟಿದಾರ ಗೋಡೆ ಮೇಲೆ ಅವರು ಅಂತ? ಅಲ್ಲ, ಅವರು ಈ ವಿಷಯಗಳನ್ನ ನಮ್ಮ ಪತ್ರಕರ್ತ ಮಿತ್ರರು ಕೇಳಿದಾಗ ತುಂಬಾ ವೇದಾಂತಿ ತರ ಮಾತಾಡ್ತಾರೆ. ಆ 2023 ಚುನಾವಣೆ ನಂತರ ಅವ್ರು ಹಾಗೆ ಮಾಡಿದ್ರು. ಎಲ್ಲವೂ ವಿಧಿಲಿಖಿತ, ಎಲ್ಲವೂ ಆ ದೇವರು, ಆ ಭಗವಂತ ಹೇಳದಂತೆ ಆಗುತ್ತೆ, ನಾನು ಅದ್ರ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ಈಗ್ಲೂ ಕೂಡ ಕೆಲವು ಸಲ ಹಾಗೆ ಆಡ್ತಾರೆ, ಇನ್ ಕೆಲವು ಸಲ ಲೌಕಿಕವಾಗಿ ಬರ್ತಾರೆ, ಕೆಲವು ಸಲ ತುಂಬಾ ಅಲೌಕಿಕವಾಗಿ ಮಾತಾಡ್ತಾರೆ, ಮತ್ತೆ ಕೆಲವು ಸಲ ತುಂಬಾ ಲೌಕಿಕವಾಗಿ ಮಾತಾಡ್ತಾರೆ. ಸೊ ಒಟ್ಟಾರೆ ಈ ಸ್ಥಿತಿಯಿಂದಾಗಿ ಮತ್ತೆ ಆ ವಿಷಯ ಹೇಳ್ಬೇಕು ಬೇಡ ಗೊತ್ತಿಲ್ಲ, ನಿಮ್ಮ ಔಟ್ ಆಫ್ ದಿ ಸಬ್ಜೆಕ್ಟ್ ಆಗ್ಬೋದು, ಕರ್ನಾಟಕದ ಜನರ ಸ್ಥಿತಿ ಮಾತ್ರ ಅಯೋಮಯ ಆಗಿದೆ ಇವರ ಈ 3 ಪಕ್ಷಗಳ ಮಧ್ಯದಲ್ಲಿ. ಅಂದ್ರೆ 3 ಪಕ್ಷ ಅಂದ್ರೆ ಒಂದ್ ಕಡೆ ಸಿದ್ದರಾಮಯ್ಯ, ಒಂದ್ ಕಡೆ ಡಿ ಕೆ ಶಿವಕುಮಾರ್, ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್. ಫೈನ್. ದಿನೇಶ್ ಅವರೇ, ಈ ಅಯೋಮಯ ಅಂದ್ರೆ ಹೇಗಿದು? ಅಯೋಮಯ ಏನು? ಜನಗಳಿಗೆ KMF ಇಂದ ಹಾಲು ಬರ್ತಿಲ್ವಾ? ಬಸ್ ಓಡಾಡ್ತಾ ಇಲ್ವಾ? ಏರ್ಪೋರ್ಟ್ಗಳಲ್ಲಿ ಪ್ಲೇನ್ಗಳು ಸಿಗ್ತಿಲ್ವಾ? ತರಕಾರಿ ಸಪ್ಲೈ ಆಗ್ತಿಲ್ವಾ? ಔಷಧಿ ಸಿಗ್ತಿಲ್ವಾ? ಆಸ್ಪತ್ರೆ ಇಲ್ವಾ? ಸ್ಕೂಲ್ ಇಲ್ವಾ? ಇಲ್ಲ ಸರ್. ಒಂದು ಸರ್ಕಾರ ಕೊಡಬಹುದಾದಂತ ವ್ಯವಸ್ಥೆಗಳಲ್ಲಿ ದಿನೇಶ್ ಅವರಿಗೆ ಏನ್ ತೊಂದರೆ ಆಗ್ಬಿಟ್ಟಿದೆ ನಿಮ್ಗೆ ಇವಾಗ? ಅಯೋಮಯ, ಅಲ್ಲೋಲ ಕಲ್ಲೋಲ, ಅಧೋಗತಿ ಸ್ಥಿತಿ, ಈ ತರದ್ ಏನಿದು ಅಂತ ದೊಡ್ಡದಾಗೆ ಆಗಿದೆ. ಯಾಕಂದ್ರೆ ಈ ಕಡೆ ಸಿದ್ದರಾಮಯ್ಯನವ್ರು, ಜನಕ್ಕೂ ಗೊತ್ತಾಗ್ಲಿ ಹೇಳಿ ಅಂತ, ಸಿದ್ದರಾಮಯ್ಯನವ್ರು ಏನಾಗಿದ್ದಾರೆ ಅಂದ್ರೆ, ಇಲ್ಲಿರೋ ಮಂತ್ರಿಗಳು, ಶಾಸಕರು ನೀವೇನಾದ್ರು ಮಾಡ್ಕೊಳ್ರಪ್ಪ ಅಂತ ಬಿಟ್ಬಿಟ್ಟವ್ರೆ, ನನ್ನನ್ನು ಮಾತ್ರ ಮುಖ್ಯಮಂತ್ರಿ ಆಗಿರಿ ಅಂತ. ಅವರು ಎಫೆಕ್ಟಿವ್ ಆಗಿ ಪರ್ಫಾರ್ಮೆನ್ಸ್ ಇಲ್ಲ. ಕಂಪ್ಲೀಟ್ ಎನಿ ಡಿಪಾರ್ಟ್ಮೆಂಟ್ ತಗೊಳ್ಳಿ, ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು 16,000 ಜನ ಸ್ಟಾಫ್ ಇಲ್ಲ. ಇವತ್ತು ಹೆಡ್ಲೈನ್ಸ್ ಏನಿದೆ ಪ್ರಜಾವಾಣಿಲಿ, ಆಸ್ಪತ್ರೆಗಳಲ್ಲಿ ಔಷಧಿ ಕೊರತೆ, ಬರೀ 120-180 ವೆರೈಟಿ ಇದೆ ಅಂತೆ, 800 ವೆರೈಟಿ ಆಫ್ ಮೆಡಿಸನ್ಸ್. ಅವು ಮೆಡಿಸನ್ಸ್ ಇಲ್ಲ. ಇವತ್ತು ನೋಡಿ,
ಡ್ರಿಪ್ಸ್ ಇಲ್ಲ, ಆಂಟಿಬಯೋಟಿಕ್ಸ್ ಇಲ್ಲ. ಜನರುಗಳು ಈವನ್ BPL ಕಾರ್ಡ್ ಹೋಲ್ಡರ್ಸು ಕೂಡ ಹೊರಗಡೆ ಹೋಗಿ ಮೆಡಿಸಿನ್ ಪರ್ಚೇಸ್ ಮಾಡೋ ಪರಿಸ್ಥಿತಿಗೆ ಬಂದಿದೆ. ಎಮರ್ಜೆನ್ಸಿ ಮೆಡಿಸಿನ್ಸ್ ಇಲ್ವಂತೆ, ಪ್ಲಾಸ್ಟರು ಬ್ಯಾಂಡೇಜ್ ಇಲ್ವಂತೆ ಆಸ್ಪತ್ರೆಗಳಲ್ಲಿ. ಹಾಗಾದ್ರೆ ಯಾರೋ ಒಂದು RTA ಆಯ್ತು, ಒಂದು ಎಮರ್ಜೆನ್ಸಿ ಆಯ್ತು, ಕ್ಯಾಶುಯಾಲಿಟಿಲಿ ಏನ್ ಮಾಡ್ತಾರೆ ಇವರು? ಅಷ್ಟು ಹೀನಾಯ ಪರಿಸ್ಥಿತಿಗೆ ರಾಜ್ಯ ಹೋಗಿದೆ. ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ತಗೊಂಡ್ರೆ, ಇನ್ನ KDB ಇಂಥ ಡಿಪಾರ್ಟ್ಮೆಂಟ್ ತಗೋಬಿಟ್ರೆ ಇವತ್ತು MSMEಗಳು ಅದು ಉದ್ಯೋಗ ಕ್ರಿಯೇಟ್ ಮಾಡೋ ಅಲ್ಲಿ ಎಷ್ಟು ವರ್ಸ್ಟ್ ಆಗಿದೆ ಅಂದ್ರೆ, ಅದೇ ಡಿಪಾರ್ಟ್ಮೆಂಟ್ ಅಲ್ಲಿರೋ ಅಧಿಕಾರಿಗಳು ಅಪಾಯಿಂಟ್ ಆಗಿ ಸಂಬಳ ತಗೋತಾ ಇರೋರ್ನ ಮೂಲೆಯಲ್ಲಿ ಕೂರಿಸಿ ಬೇರೆ ಡಿಪಾರ್ಟ್ಮೆಂಟ್ ಇಂದ ಡೆಪ್ಯುಟೇಷನ್ ಮಾಡಿ ವಸೂಲಾತಿ ಮಾಡೋ ಸೆಂಟರ್ಗಳು ಮಾಡ್ಕೊಂಡವ್ರೆ ಇವತ್ತು KDBಲಿ. ಅಲ್ಲಿ ಒಂದು ಫೈಲ್ ಸೈನ್ ಹಾಕಕ್ಕೆ 2 ತಿಂಗಳಾದ್ರೂ ಒಂದು ಅಗ್ರಿಮೆಂಟ್ ಸೈನ್ ಹಾಕಲ್ಲ. ಏನ್ ಸೈನ್ ಹಾಕಕ್ಕೆ ಏನ್ ಕೈ ಸಾವ್ದೋಯ್ತವ? ಅಷ್ಟು ಲೆವೆಲ್ಗೆ ಇದಾಗಿದೆ. ಇದೇ ಯಾರು MB ಪಾಟೀಲು, ಯಾರೋ ತಮನ್ನಾ ಬಾಟೀನ್ ಕರ್ಕೊ ಬರ್ತಾರೆ ಮೈಸೂರು ಸ್ಯಾಂಡ್ಲ್ ಸೋಪ್ ಮಾರಕ್ಕೆ. ಇವತ್ತು KDBಗೆ ನಾವು ಯಾರು ಒಬ್ಬ ಮಾಡ್ಲುಗಳು ಕರ್ಕೊಬಂದು ಇಡ್ಲಿ, ನಾವು ಒಳ್ಳೆ ಆಡಳಿತ ಕೊಡ್ತೀವಿ, ಬಂದವ್ರಿಗೆಲ್ಲ ಸೈಟ್ ಕೊಡ್ತೀವಿ, ಇಂಡಸ್ಟ್ರಿ ಮಾಡ್ತೀವಿ ಅಂತ, ಅದನ್ನ ಮಾಡಲ್ಲ. ಅಂದ್ರೆ ಈ ಭ್ರಷ್ಟಾಚಾರಕ್ಕೂ ನಾನು ಹೇಳೋದು, ಯಾರನ್ನಾರು ಫಿಲಂ ಆಕ್ಟ್ರೆಸ್ಗಳನ್ನ ಅವ್ರನ್ನ ತಂದು, ಇಲ್ಲ ರಾಹುಲ್ ಗಾಂಧಿನೇ ತಂದು ನಿಲ್ಸಿ, ಇಲ್ಲ ಪ್ರಿಯಾಂಕಾ ಗಾಂಧಿನೇ ತಂದು ನಿಲ್ಸಿ, ನಮಗ್ ಭ್ರಷ್ಟಾಚಾರಕ್ಕೆ ದುಡ್ಡು ಬೇಕು, ಡಬ್ಬ ಇಟ್ಕೊಂಡು ನಿಂತ್ಕೊಳ್ಳಿ, ಇಲ್ಲ ರೇಟ್ ಫಿಕ್ಸ್ ಮಾಡ್ಬಿಡ್ಲಿ. ಅಷ್ಟು ವರ್ಸ್ಟ್ ಗವರ್ನೆನ್ಸ್ ಇವತ್ತು ಸಿದ್ದರಾಮಯ್ಯನವರ ಗೌರ್ಮೆಂಟ್ ಅಲ್ಲಿ ಇದೆ. ಮತ್ತೆ ಇವ್ರೇನು ಈಗ ಆಲ್ರೆಡಿ ಬಜೆಟ್ ಬರಕ್ ಬಂತು ನೆಕ್ಸ್ಟ್ ಮಂತ್. ಲಾಸ್ಟ್ ಬಜೆಟ್ ಅಲ್ಲಿ ಏನ್ ಅನೌನ್ಸ್ ಮಾಡಿದ್ರು ಅದು ಎಷ್ಟು ಕಾರ್ಯರೂಪಕ್ಕೆ ತಂದಿದೀವಿ? ಎಲ್ಲ ಸತ್ತೋಗಿದಾವೆ ಎಲ್ಲ ಡಿಪಾರ್ಟ್ಮೆಂಟ್. ಇಷ್ಟು ಓಪ್ಲೆಸ್ ಗವರ್ನೆನ್ಸ್ ನ ನಾವ್ ಯಾವತ್ತೂ ನೋಡಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಎನಿ ಗವರ್ನಮೆಂಟ್ ಇದು ಒಂದು ರೀತಿಯಲ್ಲಿ ಆರ್ಟ್ ಆಫ್ ವಿನ್ನಿಂಗ್ ದಿ ಪೀಪಲ್, ಆರ್ಟ್ ಆಫ್ ವಿನ್ನಿಂಗ್ ದಿ ಎಲೆಕ್ಷನ್ಸಾ, ಎರಡು ವಿಚಾರ ಇರುತ್ತೆ. ಜನಗಳನ್ನ ಗೆಲ್ಲೋದಾ, ಆ ಕಲೆ ಗೊತ್ತಿರ್ಬೇಕಾ ರಾಜಕಾರಣಿ ಒಬ್ಬನಿಗೆ? ವೋಟ್ ಗೆಲ್ಲೋದು ಹೇಗೆ ಅಂತ ಗೊತ್ತಿರಬೇಕಾ ಅಂತ. ಗ್ಯಾರಂಟಿ ಸ್ಕೀಮ್ ಮಾಡ್ತಾರೋ ಏನು ಮಾಡ್ತಾರೋ, ನನಗೆ ವೋಟ್ ಗೆಲ್ಲುವುದು ನನಗೆ ಹೇಗೆ ಅಂತ ಗೊತ್ತು ಅಂತ ಒಬ್ಬ ರಾಜಕಾರಣಿಗೆ ಗೊತ್ತಾಗ್ಬಿಟ್ರೆ ಉಳಿದಿದ್ದು ಏನು ಉಳ್ಕೊಳ್ಳಲ್ಲ ಅಲ್ಲಿ ಅಂತ. ಹೂಯವರು BJP ಆದರೂ ಇದೇ ಮಾತೆ, ಕಾಂಗ್ರೆಸ್ ಆದರೂ ಇದೇ ಮಾತೆ. ಸರ್, ಇದು ಆರ್ಟ್ ಆಫ್ ಲಿವಿಂಗು ಅಲ್ಲ, ದಿಸ್ ಇಸ್ ಆರ್ಟ್ ಆಫ್ ಲೂಟಿಂಗ್. ಇದು ಈ ಗವರ್ಮೆಂಟ್ ಸರ್. ಈಗ ಸರ್ ಹೇಳ್ತಾ ಇದ್ರು ತುಂಬಾ ಲಿಸ್ಟ್ ಕೊಟ್ಟರು. ಅದಲ್ಲಿ ಲಿಸ್ಟ್ ಕೊಟ್ಟಾಗ ಇಟ್ ಈಸ್ ಲೈಕ್ ಎ ಫೇರ್ ಎಂತ ಕರಪ್ಷನ್ಸ್ ಮಾಡ್ಬಿಡಿ ಅಂತ ಕುಲ ಚೂಟ್ ಅಂತ ಕೊಟ್ಬಿಟ್ಟಿದ್ದಾರೆ ಎಲ್ಲರಿಗೂ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಬಟ್ ಲೆಟ್ ಮಿ ಬಿ ಸೀಟೆಡ್ ಇನ್ ಮೈ CM ಚೇರ್ಸ್ ಅಂತ ಅನ್ಬಿಟ್ಟು ಆ ರೀತಿ ಅಂತದ್ದು. ಸರ್, ಇಷ್ಟು ದೊಡ್ಡ ಇಲಾಖೆ ಡೆಪ್ಯೂಟಿ CM ಗೆ ಕೊಟ್ಟಿರುವಂತದ್ದನ್ನ ಏನ್ ಮಾಡಿದ್ರು ಸರ್? ಮಹದೇವಪ್ಪ ಅವರ ಯಾರೋ ಕ್ಲೋಸ್ ಏಡ್ ಅಂತ ಹೇಳಿ ಲೋಕಾಯುಕ್ತ ದಾಳಿ ಆಯ್ತಪ್ಪ, ಕೋಟಿ ರೂಪಾಯಿ ಅದು ಇದು ಅಂತೆಲ್ಲ ಮಾತಾಡ್ತಿದಾರಲ್ಲ. ಸೊ ಆತರ ಲೂಟಿ ಮಾಡ್ತಿದ್ರೆ ಈ ತರ ರೈಡು ಮಾಡ್ತಾ ಇದೀವಿ, ನಾವೇನಾದ್ರು ಬಿಟ್ಬಿಟ್ಟಿಲ್ವಲ್ಲ ಅಂತ. ಸರ್, ನಾನು ತುಂಬಾ ಸತಿ ಹೇಳಿದ್ದೇನೆ ಸರ್, ಅದಲ್ಲಿ ತುಂಗಭದ್ರಾ ಗೇಟ್ಸ್ಗಳ್ದು 35 ಕ್ರೆಸ್ಟ್ ಗೇಟ್ಸ್ಗಳ್ದು ಇದುವರೆಗೂ ಕೂಡ ಅದು ರಿಪೇರಿ ಮಾಡದಿರಾನೆ ಹಾಗೆ ಉಳಿಸ್ಕೊಂಡು ಹೋಗ್ತಾ ಇದಾರಲ್ಲ ಸರ್. ಅದಲ್ಲಿ ಜನರಿಗೆ ನೀರ್ ಸಮಸ್ಯೆಗೆ ಏನಾಗುತ್ತೆ ಸರ್? 130 TMC ಇದಾಗಬೇಕಾಗಿರೋಂತ ನೀರು 80 TMC ಬಂದಿದೆ. 40 TMC ಬರ್ಬೇಕಾದಾಗ ಅದನ್ನ ರಿಪೇರಿ ಮಾಡ್ತೀನಿ ಅಂತ ಹೋದ ವರ್ಷ ಹೇಳಿದಂತದ್ದು. ಹೋದ ವರ್ಷ ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ದಂತದ್ದಾಯ್ತು, ಅದು ಗೇಟ್ಗಳು ರೆಡಿ ಆಗಿತ್ತೆ ಅಂತ ಸುಳ್ಳು ಜನಕ್ಕೆ ಹೇಳಿದಂತದ್ದಾಯ್ತು. ಇವತ್ತು ಮಾಡಿಲ್ವಲ್ಲ ಸರ್. ಅದಲ್ಲಿ ಇಷ್ಟು ದೊಡ್ಡ ಇಲಾಖೆ ಕೊಟ್ಟಿರೋಂತವ್ರು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತ ಇಲ್ಲಿನೂ ಹಾಳು ಮಾಡಿದಂತದ್ದಾಯ್ತು, ಅಲ್ಲಿ ರೈತರು ಹಾಳು ಮಾಡಿದಂತದ್ದಾಯ್ತು. ನಿನಗೆ ಕೊಟ್ಟಿದ್ದ ಅಧಿಕಾರನೇ ನಿನಗೆ DCM ನಿನಗೆ ಯೋಗ್ಯತೆ ಇಲ್ಲ ನಿನಗೆ ಮಾಡಕ್ಕೋಸ್ಕರ. ನೀನ್ ಮುಖ್ಯಮಂತ್ರಿ ಕಾಣ್ತಾ ಇದ್ದೀನಿ ನಿನಗಲ್ಲಿ. ಕ್ಯಾಕರ್ಸ್ ಉಗಿಯಲ್ವ ಜನ ನಿನಗದಲ್ಲಿ? ಉಗಿತಾ ಇರ್ತಾನೆ ನಿನಗದಲ್ಲಿ. ಇಲ್ಲಿ ನೋಡಿದ್ರೆ ಬೆಂಗಳೂರು ದಕ್ಷಿಣ ಮಾಡ್ಬಿಟ್ಟೆ, ಅದೊಂದು ಲ್ಯಾಂಡ್ ಮಾರ್ಕ್ ಅಂತೆ ಅಂತ ಅನ್ಬಿಟ್ಟು ಅದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಗೋಸ್ಕರನೇ ಮಾಡಿರುವಂತದ್ದು, ಜನರಿಗೆ ಎಲ್ಲರಿಗೂ ಗೊತ್ತಿರುವಂತದ್ದು. ನಿನ್ನ ಇಲಾಖೆಯಲ್ಲಿ ನೀನ್ ಏನ್ ಮಾಡಿದೆ ಸರ್? ಅಲ್ಲಿ ಏನ್ ಮಾಡಿ ಜನ ಕೇಳ್ತಾರಲ್ವಾ ಸರ್? ಅಲ್ಲಿ ಸರ್ ನೀವು ವಾಟ್ ಈಸ್ ದ ಕ್ರೆಡೆನ್ಷಿಯಲ್ ಅಂತ ಕೇಳಿದಾಗ ಈ ಡಿಪಾರ್ಟ್ಮೆಂಟ್ ನನಗೆ ಕೊಟ್ಟಾದ ಮೇಲೆ ನಾನು ಅಧಿಕಾರ ವಹಿಸ್ಕೊಂಡ ಮೇಲೆ ಇದನ್ನೆಲ್ಲ ಮಾಡಿದೆ ಅಂತ. ನೀನ್ ಯಾವ್ದನ್ನು ಮಾಡಿದೆ? ನೀನು ಎಲ್ಲ 100 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಇದೇ ತರ ನಿಂದು ಆಡಳಿತ ಅಂತದ್ದು. ಇದೆಲ್ಲ ನಿಂದು ವೈಫಲ್ಯ ಇರಬೇಕಾದಾಗ ಯಾವ ಮುಖ ಹೊತ್ಕೊಂಡು ಹೋಗಿ ಜನರ ಹಣದಲ್ಲಿ ಜನರ ತೆರಿಗೆನಲ್ಲಿ ಹೋಗ್ಬಿಟ್ಟು ನನಗೆ ಮುಂದಿನ ಪ್ರಯತ್ನ ಕೇಳ್ಬೇಕಾ? ಇದನ್ನ DK ಶಿವಕುಮಾರ್ ಕೇಳ್ಬೇಕಾ ನೀವು? ಸರ್, ಇಬ್ರಿಗೂ ಕೇಳ್ಬೇಕಾಗತ್ತೆ, ಸಿದ್ದರಾಮಯ್ಯ ಅವರೇ ಕೇಳ್ಬೇಕಾಗತ್ತೆ. ಒನ್ ಅಂಡ್ ಓನ್ಲಿ DCM ಬೇಕು ಅಂತ ಹೇಳ್ದಲ್ಲಪ್ಪ ತಾವು. ಏನು ತಾವು ದವಾಕಿದ್ದೀರಾ? ಇದನ್ನ ಒಂದು ನೀನೇ ಒಂದು ಶ್ವೇತಪತ್ರ ಹೊಡಿಸು, ನಿನ್ನ ಇಲಾಖೆದು ಏನ್ ಮಾಡಿದ್ಯಾ ಇದಂತ ಅನ್ಬಿಟ್ಟು. ಸೆಟಲ್ಮೆಂಟ್ ಮಾಡೋದಾ, ಇಲ್ಲ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ಸ್ ಕೇಳಿದಾಗ ಯಾರ ಹತ್ರ ಮಾತಾಡ್ತಾ ಇದ್ದೀರಾ ಅಂತ ಕೇಳೋದಾ? ಒಂದು ಸೌಮ್ಯವಾಗಿ ವರ್ತಿಸುವಂತದ್ದು ಬೇಕಲ್ವ ಸರ್ ಜನರಿಗದಲ್ಲಿ? ನೀನ್ ಯಾರು ನೀನ್ ಇನ್ನೆಲ್ಲ ತಿಳ್ಕೊಂಡು ಜನ ಮಾತಾಡ್ಬೇಕಾ? ನೀನೊಬ್ಬ ಜನಪ್ರತಿನಿಧಿಯಾಗಿ ಜನ ನಿನ್ನ ಹತ್ರ ಮಾತಾಡ್ಬೇಕಾ? ಯಾವ ರೀತಿ ಅಂತ ಮಾತಾಡಬೇಕು? ಫೈನ್. ಸಂಗಮೇಶ್ ಅವರೇ, ಈ ಒಂದು ವಿಚಾರದಲ್ಲಿ ಆಡಳಿತ ವ್ಯವಸ್ಥೆ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಕುಸಿದಿದೆ ಎನ್ನುವ ಆಯಾಮದಲ್ಲಿ ಈ ಇಡೀ ಒಂದು ಬೆಳವಣಿಗೆ ನೋಡ್ಬೇಕಾಗತ್ತಾ? ಒಂದು ಪಕ್ಷ ಅಂದಮೇಲೆ ಮುಖ್ಯಮಂತ್ರಿ ಹುದ್ದೆ ಆಕಾಂಕ್ಷಿಗಳಿಗೆ ಬರ ಇರಲ್ಲ, BJPಲೂ ಬರ ಇರಲಿಲ್ಲ, ಕಾಂಗ್ರೆಸ್ಸಲ್ಲೂ ಬರ ಇರಲ್ಲ. ಮಾಡಬೇಕು ಅಂತ ಹೊರಟ್ರೆ ಟೈಲರ್ಗೆ ಇಮ್ಮಿಡಿಯೇಟಾಗಿ ಆರ್ಡರ್ ಬಂದ್ಬಿಡ್ತಾವೆ ಸರ್. 30ರಿಂದ 35 ಜೊತೆ ಅವ್ರೇನು ವೇಸ್ಟ್ ಕೋಟ್ ಹಾಕೋತಾರೋ, ಬ್ಲೇಸರ್ ಹಾಕೋತಾರೋ, ಕುರ್ತಾ ಹಾಕೋತಾರೋ, ಏನು ಹಾಕೋತಾರೋ, 30ರಿಂದ 35 ಜನ ರೆಡಿ.
ಕಾಂಗ್ರೆಸ್ಸಲ್ಲಿ ಸಿ ಎಂ ಆಗಬೇಕು, ಬನ್ನಿ ಯಾರು ಎಲಿಜಿಬಲ್ ಇದ್ದೀರಾ ಬನ್ನಿ ಅಂದ್ಬಿಟ್ರೆ ಟೈಲರ್ಗಳಿಗೆ ಅಷ್ಟು ಬ್ಯುಸಿ ಆಗಿಬಿಡ್ತಾರೆ ಅವರು. ಸೊ ಹೀಗಿದ್ದಾಗ ಮುಖ್ಯಮಂತ್ರಿ ಹುದ್ದೆ ಅಪೇಕ್ಷೆ ಪಡುವುದು ತಪ್ಪೇ? ಯಾರೇ ಆಗ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನ ಅಪೇಕ್ಷೆ ಪಡುವುದು ತಪ್ಪೇನಲ್ಲ. ಪ್ರತಿಯೊಬ್ಬರಿಗೂ ಅವರು ಅಪೇಕ್ಷೆ ಪಡುವಂತ ಹಕ್ಕು ಇದ್ದೇ ಇದೆ, ಕನಸು ಕಾಣುವಂತ ಹಕ್ಕು ಇದ್ದೇ ಇದೆ. ಬಟ್ ಆ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇರುವಂತವ್ರು ಮಾಡ್ಬೇಕಾಗಿರೋ ಜವಾಬ್ದಾರಿ, ಉಪಮುಖ್ಯಮಂತ್ರಿ ಹುದ್ದೆಯಲ್ಲಿ ಇದ್ದವರು ಮಾಡ್ಬೇಕಾಗಿರುವಂತ ಜವಾಬ್ದಾರಿ, ಅವರೆಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಗಳ ಕಡೆ ಗಮನ ಹರಿಸಿದ್ರೆ ಆಯಾ ರಾಜ್ಯದ ಪ್ರಜೆಗಳು ಸುಖಿಯಾಗಿರ್ತಾರೆ. ಈಗ ನೀವು ಅವಾಗಲೇ ಮಾತಾಡ್ತಾ ನಮ್ಮ ಸ್ನೇಹಿತರು ಹೇಳಿದ್ರಲ್ಲಿ ಅಯೋಮಯವಾಗಿರೋದ್ರ ಬಗ್ಗೆ ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮ್ಗೆ. ನಿನ್ನೆ ಒಬ್ಬ ರೈತರ ಹತ್ರ ನಾನು ಮಾತಾಡ್ತಾ ಇದ್ದೆ. ನಾವೆಲ್ಲ ಪೇಪರ್ ಅಲ್ಲಿ ಬರೆದು ಬಿಡ್ತೀವಿ, ಒಣ ಮೆಣಸಿನಕಾಯಿ ಬ್ಯಾಡಗಿ ಮೆಣಸಿನಕಾಯಿ ರೇಟು ಈ ವರ್ಷ 78,000 ಆಯ್ತು ಪರ್ ಕ್ವಿಂಟಲ್ ಅಂತ. 75,000 76,000 ಗರಿಷ್ಠ ರೇಟು ಅಂತ ನಾವು ಬರೆದು ಬಿಡ್ತೀವಿ, ನಾವು ಮಾಧ್ಯಮದವ್ರು ಬರಿತೀವಿ. ಒಬ್ಬ ರೈತನ ಹತ್ರ ಒಣ ಮೆಣಸಿನಕಾಯಿ ಬೆಳೆದ ರೈತನ ಹತ್ರ ನಾನು ಮಾತಾಡಿದೆ. ಅವ್ನ್ ಹೇಳ್ದ, ಸರ್ ನಾವು ಹೋದ ವರ್ಷ 1 ಎಕರೆಗೆ 4 ರಿಂದ 5 ಕ್ವಿಂಟಲ್ ಬೆಳೆದಿದ್ವಿ, ಅವಾಗ 36,000 40,000 ರೇಟ್ ಇತ್ತು. ಈ ವರ್ಷ ನಾವು ನಮ್ಗೆ ಎಕರೆಗೆ ಬಂದಿರೋದು 2 ಕ್ವಿಂಟಲ್, 70,000 ಮೇಲೆ ರೇಟ್ ಇದೆ. ಅಂದ್ರೆ ನಮ್ಮ ಇನ್ಕಮ್ ಏನು ಜಾಸ್ತಿ ಆಗಿಲ್ಲ ಸರ್. ಯಾರು ನಮ್ಮ ಈ ಬಗ್ಗೆ ನೋಡ್ತಿರೋರು ಯಾರು? ಅಯೋಮಯ ಅಂತ ಹೇಳಿದ್ನಲ್ಲ ನಾನು ಅವಾಗ್ಲೇ. ಈಗ ಕಣ್ಣಿಗೆ ಕಾಣದಿರುವಂತ ಬರಗಾಲ ಇದೆ ರಾಜ್ಯದಲ್ಲಿ, ಕಣ್ಣಿಗೆ ಕಾಣದಿರುವಂತ ಹಸಿವು ಇದೆ, ಕಣ್ಣಿಗೆ ಕಾಣದಿರುವಂತ ಅತಿವೃಷ್ಟಿಯ ಪರಿಣಾಮ ನಮ್ಮ ಎದುರಿಗಿದೆ. ಇದ್ರ ಬಗ್ಗೆ ನೋಡ್ಲಿಕ್ಕೆ ಆಡಳಿತದವರಿಗೆ, ಆಮೇಲೆ ಆ ಆಡಳಿತದವರ ಅಕ್ಕಪಕ್ಕ ಇರುವಂತ ಮೇಲಾಧಿಕಾರಿಗಳಿಗೆ ಸಮಯವೇ ಇಲ್ಲ. ಅವರೆಲ್ಲ ಈಗೆಲ್ಲ ಏನಾಗ್ತಿದೆ ಅಂದ್ರೆ, ನೀವು ಯಾವ್ದೇ ಇಲಾಖೆ, ಆರೋಗ್ಯ ಇಲಾಖೆ ಒಂದು ಉದಾಹರಣೆ ಹೇಳಿದ್ರು, ಯಾವ್ದೇ ಇಲಾಖೆ ಹೋಗಿ ಸದ್ಯಕ್ಕೆ ಅದನ್ನ ಪೆಂಡಿಂಗ್ ಇಡಿ, ಸಾಹೇಬ್ರು ಚೇಂಜ್ ಆಗ್ತಾರೆ ನೋಡೋಣ, ಸದ್ಯಕ್ಕೆ ಅದನ್ನ ಪೆಂಡಿಂಗ್ ಇಡಿ. ನಮ್ಮ ಧಾರವಾಡ ಉತ್ತರ ಕರ್ನಾಟಕದ ಏನು 2ನೇ ರಾಜಧಾನಿ ಅಂತಲ್ಲ ಹೇಳ್ತೀನಿ ನಾವು, ರಾಜ್ಯದ 2ನೇ ರಾಜಧಾನಿ. ನಮ್ಮ ಧಾರವಾಡ ಜಿಲ್ಲೆಗೆ ಒಬ್ರು ಡಿಸಿನ್ ಕೊಡ್ಬೇಕಾದ್ರೆ ಇವರಿಗೆ 10-15 ದಿನ ಬೇಕಾಯ್ತು. 10-15 ದಿನದಿಂದ ಇನ್ಚಾರ್ಜ್ ಡಿಸಿ ಮೇಲೆ ನಮ್ಮ ಜಿಲ್ಲೆ ನಡೀತು. ಇದ್ರ ಬಗ್ಗೆ ನೋಡ್ಲಿಕ್ಕೆ ಬೆಂಗಳೂರಿನವರಿಗೆ ಸಮಯ ಇಲ್ಲ. ನಮಗೆಲ್ಲ ಅವಾಗ ಮಾಧ್ಯಮದವರೆಗೂ ದಾರಿ ತಪ್ಪಿಸಿದ್ರು ಆಡಳಿತದವರು. ಇಲ್ಲ, ಟ್ರಾನ್ಸ್ಫರ್ ಆಗಿದ್ದಾರೆ, ಲಾಂಗ್ ಲೀವ್ ಹೋಗಿದ್ದಾರೆ, ನಿನ್ನೆ ಇದ್ದಕ್ಕಿದ್ದ ಹಾಗೆ ಹೊಸ ಡಿಸಿ ಅವರು ಬರ್ತಾರೆ. ಇಂಥದ್ರ ಬಗ್ಗೆ ಗಮನ ಹರಿಸಲಿಕ್ಕೆ ಮುಖ್ಯಮಂತ್ರಿಗಳಿಗಾಗ್ಲಿ ಉಪಮುಖ್ಯಮಂತ್ರಿಗಳಿಗಾಗ್ಲಿ ಸಮಯ ಇಲ್ಲ. ಇನ್ನೊಂದು ಆಡ್ ಮಾಡ್ಬಿಡ್ತೀನಿ, ಯಾವಾಗ ಈ ಸಿದ್ದರಾಮಯ್ಯನವರು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದ ಎಲ್ಲಾ ಕಾರ್ಪೊರೇಷನ್ಸ್ ಜಿಲ್ಲೆಗಳಿಗೆ ಸತತವಾದ, ನಾನು ಸಾಕ್ಷಿಗಳ ಸಮೇತ ಹೇಳ್ತೀನಿ, ನೀವು 2013ರಿಂದ ಬೇಕಾದ್ರೆ ದಾಖಲೆಗಳನ್ನ ತೆಗೆದು ನೋಡ್ರಿ, ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ KAS ಅಧಿಕಾರಿಗಳು ಬರ್ತಾರೆ, ಇವ್ರು ಇಲ್ಲದಿರುವಾಗ IAS ಅಧಿಕಾರಿಗಳು ಬರ್ತಾರೆ. ಹಾಗಾದ್ರೆ IAS ಗಳು ಬಂದ ತಕ್ಷಣ ನಮ್ ಲೆವೆಲ್ ಹೆಚ್ಚಾಗಿಬಿಡುತ್ತೆ ಅಂತ ನಾನು ಹೇಳಲ್ಲ. ಅದೇ ಮೈಸೂರಿಗೆ ನೋಡಿ, ನಿಮ್ಮ ಬೆಂಗಳೂರಿಗಂತೂ ಸರಿನೇ ಸರಿ, ಮೈಸೂರು ಅಕ್ಕಪಕ್ಕದ ನಗರ ಪಾಲಿಕೆಗಳು ನೋಡಿದ್ರೆ ಅಲ್ಲಿ IAS ಅಧಿಕಾರಿಗಳು ಇರ್ತಾರೆ. ಇಲ್ಲಿ ಒಬ್ಬ ಪೊಲೀಸ್ ಕಮಿಷನರ್ ಆಗಿ SP ರ್ಯಾಂಕ್ ಅಧಿಕಾರಿ ಬರ್ತಾರೆ. ಇವ್ರಿಗೆ ಇದರ ಬಗ್ಗೆ ಗಮನ ಹರಿಸಲಿಕ್ಕೆ ಈ ಮುಖ್ಯಮಂತ್ರಿಗಳಿಗಾಗ್ಲಿ ಉಪಮುಖ್ಯಮಂತ್ರಿಗಳಿಗಾಗ್ಲಿ ಗೃಹ ಸಚಿವರಿಗಾಗ್ಲಿ ಸಮಯ ಇಲ್ಲ. ಇವರಿಗೆ ಅಷ್ಟಕ್ಕೂ ಅದು ಒಂದು ವಿಷಯನೇ ಅಲ್ಲ. ನಾ ಬಹಳ ನೋವಿನಿಂದ ಈ ಭಾಗದ ಒಬ್ಬ ಪ್ರಜೆಯಾಗಿ ಹೇಳ್ತಾ ಇದ್ದೀನಿ, ಪತ್ರಕರ್ತನಾಗಿ ಅಲ್ಲ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ದಿನೇಶ್, ಈಗ ಇಲ್ಲಿ ಏನೋ ಒಂದು ಮುಖ್ಯಮಂತ್ರಿ ವಿಚಾರದಲ್ಲಿ ಬದಲಾವಣೆ ಆಗಿಬಿಡ್ಲಿ, ಬದಲಾವಣೆ ಆಗುತ್ತೋ ಇರ್ತಾರೋ ಗಲಾಟೆಗಳಾಗದಾಗ ಪ್ರತಿಪಕ್ಷಗಳಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಅವಕಾಶ ಸಿಗುತ್ತಾಗ ಇನ್ನೂ ಚೆನ್ನಾಗಿ ಫೈಟ್ ಮಾಡ್ಬಿಡ್ಬೋದು, ಆ ಗಲಭೆ ನಡೆಯುತ್ತೆ, ನೀರು ಕದಡಿಬಿಡುತ್ತೆ ಅವಾಗ ಅಂತ ನಿರೀಕ್ಷೆಗಳಿದೆಯಾ ನಿಮ್ಗೇನಾದರೂ? ಒಂದ್ ರೀತಿ ಇದೆ, ಯಾಕಂದ್ರೆ ನಾನು ಅಬ್ಸರ್ವ್ ಮಾಡಿದೆ, ಇನ್ನು ಗಲಭೆ ಎದ್ದು ಬಿಡ್ಲಿ ಅವಾಗ ಅಂತ. ಹೌದು, ಯಾಕಂದ್ರೆ ಈಗ ನೋಡಿ, ಈಗ ನಾನು ಅಬ್ಸರ್ವ್ ಮಾಡಿದೆ, ಮೊನ್ನೆ ಇತ್ತೀಚೆಗೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಒಂದು BJP ಅವರು ಒಂದು ಮಹಾತ್ಮ ಗಾಂಧಿ ಹಲ್ಲೆ ಮಾಡಕ್ ಹೋದ್ರಲ್ಲಿ ನೀವು ನೋಡಿರ್ಬೋದು, 3 ವ್ಯಕ್ತಿಗಳು ಮಾತ್ರ ಫೋಟೋ ಇತ್ತು. DK ಶಿವಕುಮಾರ್ ಫೋಟೋ ಅಲ್ಲಿ ನಾಪತ್ತೆ ಆಗಿತ್ತು. ನಾವು ಅಬ್ಸರ್ವ್ ಮಾಡಿದಾಗ, ಅಲ್ಲ BJP ಅವರು DK ಶಿವಕುಮಾರ್ನವರ ಬಿಟ್ಬಿಟ್ಟಿದ್ದಾರೆ ಅಂದ್ರೆ ಆಲ್ರೆಡಿ ಒಪ್ಪಂದ ಆಗ್ಬಿಟ್ಟಿದ್ಯಾ ಅನ್ನೋದು ನಮಗೆ ಕ್ವಶನ್ ಬಹುದು. ಅದೊಂದು ಇಮೇಜ್ ಹಾಕ್ಲಿಲ್ಲ ಅಂತ ನಿಮಗೆ ಈ ಡೌಟ್ ಬಂದಿರೋದು? ಡೌಟ್ ಬಂದ್ಬಿಟ್ಟಿದೆ. ಮೃದು ಹಿಂದುತ್ವವಾದಿಯಾಗಿ ಗುರ್ಸ್ಕೊತಾ ಇದ್ದಾರೆ, ಅದೇ ದೊಡ್ಡ ಆಲ್ರೆಡಿ ಇವ್ರ ಜೊತೆ ಏನಾದ್ರು ಹಿಂದೆ ಸೇರ್ಕೊಬಿಟ್ಟಿದಾರ. ಕೊಯಮತ್ತೂರಲ್ಲಿ ಜಗ್ಗಿ ವಾಸುದೇವ್ ಕಾರ್ಯಕ್ರಮದಲ್ಲಿ ಯಾರ್ಯಾರ ಅಕ್ಕಪಕ್ಕ ಕೂತಿದ್ರು ಅಂತ ಬಂದಾಗಿಂದ ಅದು ಶುರುವಾಗಿದೆ. ಇಲ್ಲಿ ಕಾವೇರಿ ಆರತಿ ಅಂತ ಅವ್ರು ಶುರು ಮಾಡ್ಕೊಂಡಾಗ ಆಗಿರಬೇಕು. ಕುಂಭಮೇಳ, ತಿರುಮಲ ಕುಂಭಮೇಳ ಸಂಬಂಧ ಬರಲ್ಲ. ಇದು ಜಿ ವರ್ಸಸ್ ನರೇಗಾ. ಯಾಕ್ರಿ ಇಲ್ಲಿ DK ಶಿವಕುಮಾರ್ ಅವ್ರನ್ನ ಬಿಟ್ಟು ಇವರು ಕೇವಲ ರಾಹುಲ್ ಗಾಂಧಿ, ಸಿದ್ದರಾಮಯ್ಯನವರು ಮತ್ತೆ ಖರ್ಗೆ ಅವರನ್ನೇ ತೋರಿಸ್ತಾರೆ ಅಂದಾಗ, ಇಲ್ಲಿ DK ಶಿವಕುಮಾರ್ ಆಲ್ರೆಡಿ BJP ಸೇರ್ಕೊಂಡಿದಾರ ಇಂಡೈರೆಕ್ಟ್ ಆಗಿ ಅಂತ ಇಲ್ಲಿ ರೆಪ್ರೆಸೆಂಟ್ ಮಾಡ್ಕೊಂಡ್ರ ಇವರು? ಇದು ಒಂದು ಕ್ವಶನ್ ಆಗುತ್ತೆ. ಯಾಕಂದ್ರೆ ಇವರು ಈಗ ಆಲ್ರೆಡಿ ಮಾಡ್ಕೊಂಡ್ಬಿಟ್ಟೆ, ಸಪೋರ್ಟ್ ಮಾಡ್ಬಿಟ್ಟು
ಡಿ ಕೆ ಶಿ ಸಿಎಂ ಆಗ್ಬಿಡ್ತಾರೆ ಇವರು ಅಂತಾರ ಬಿಜೆಪಿ? ಮಾಡ್ಬೋದು ಏನೀಗ, ಯಾಕಂದ್ರೆ ಈಗ ಉಳ್ಕೊಂಡಿರೋವೆ ಒಂದ್ 3-4 ಸ್ಟೇಟ್ ಕಾಂಗ್ರೆಸ್, ಇದು ಮೇಜರ್ ಸ್ಟೇಟ್, ಯಾಕಂದ್ರೆ ಇದು ಸಪ್ಲೈ ಚೈನ್ ಇದ್ದಂಗೆ, ಯಾಕಂದ್ರೆ ಇಲ್ಲಿಂದಾನೇ ದುಡ್ಡು ಹೋಗ್ತಾ ಇರೋದು. ಸರ್ಚಿಂಗ್ ಫಾರ್ ಏಕನಾಥ್ ಶಿಂದೆ ಆಫ್ ಕರ್ನಾಟಕ. ಹೌದು according to you. ಹೌದು. ಈಗ ಕಾಂಗ್ರೆಸ್ ಸರ್ವೈವ್ ಆಗಿರೋದೇ ಕರ್ನಾಟಕದಿಂದ. ಕರ್ನಾಟಕ ಹೋಯ್ತು ಅಂದ್ರೆ ಉಸಿರು ಕಟ್ಟದಂಗೆ ಐಸಿಯು ಹೊಟ್ಟೋಗ್ಬಿಡುತ್ತೆ ಡೈರೆಕ್ಟ್. ಈಗ ಉಸಿರಾಡ್ತಾ ಇದೆ, ಆ ಏನ್ ಆಕ್ಸಿಜನ್ ಸಪ್ಲೈ ಬಂದು ಡೆಲ್ಲಿ ಹೋದ್ಮೇಲೆ ನಿಮ್ಗೆ ಆಯ್ತಲ್ಲ ಹಂಗೆ, ಡೆಲ್ಲಿ ಹೋದ್ಮೇಲೆ ನಿಮ್ಗೆ ಆಯ್ತಲ್ಲ ಹಂಗೆ. ಸರ್, ಈಗ ನಮ್ಗೆ ಪಂಜಾಬ್ ಇದೆ, ನಾವು ಸಾಮಾನ್ಯ ಜನರು, ಹೋರಾಟಗಾರರು, ಹೋರಾಟಗಾರರು, ನಮ್ಗೇನ್ ಅಧಿಕಾರ ಇಲ್ಲ ಅಂದ್ರೆ ಹೋರಾಟ ಮಾಡ್ಕೊಂಡೇ ಜೀವನ ಮಾಡ್ತೀವಿ. ನಮ್ಗೆ ಅಧಿಕಾರ ಕೊಟ್ರೆ ಆಳಿ ತೋರಿಸ್ತೀವಿ. ಸ್ವಾರ್ಥಿಗಳು ನೀವು ಪಾಪ ಅಧಿಕಾರ ನಮ್ಮ ಸಿದ್ಧಾಂತ ಹೇಳ್ತಾ ಇರೋದು. ಓಕೆ ಫೈನ್. ಇದು ಏನಿದು ಡಿ ಕೆ ಶಿ ವಿಚಾರ, ಅವ್ರದ್ದು ಅಬ್ಸರ್ವೇಷನ್, ಅದು ತೀರಾ ಅಲಗಳೇಕೂ ಆಗಲ್ಲ ರೀ. ಅದು ಒಂದು ಸ್ವಲ್ಪ ಮೋದಿ ಅವ್ರ ಜೊತೆನೋ ಅಮಿತ್ ಶಾ ಜೊತೆನೋ ಡಿ ಕೆ ಶಿ ಸ್ವಲ್ಪ ಕ್ಲೋಸ್ ಆಗಿದ್ದಾರೆ. ಆ ಕಾರಣಕ್ಕೆ ನೀವು ಆ ಇಮೇಜಲ್ಲಿ ಪಾಪ ಚಿತ್ರ ಬರೆಯೋಕ್ಕೆ ಸ್ವಲ್ಪ ಸ್ಪೇಸ್ ಸಾಕಾಗ್ಲಿಲ್ವಾ ಅಲ್ಲಿ ಅಂತ ಡಿ ಕೆ ಶಿದು ಒಂದು ಇಮೇಜ್ ಹಾಕ್ಬಿಟ್ಟಿದ್ರೆ ಆಗಿರೋದೇನೋ. ಅಲ್ಲಿ ಗಾಂಧೀಜಿ ಲಾಠಿ ಚಾರ್ಜ್ ಮಾಡ್ಬೇಕಾದ್ರೆ ಡಿ ಕೆ ಶಿ ತಲೆ ಮೇಲೆ ಒಂದೇಟು ಹೊಡೆದಂಗೆ. ಇಲ್ಲ ಸರ್, ಅಲ್ಲಿ ರಾಷ್ಟ್ರೀಯ ನಾಯಕರು ಯಾರಿದ್ದಾರೆ ಮತ್ತೆ ರಾಜ್ಯದ ಪ್ರತಿನಿಧಿಯಾಗಿ ಯಾರು ವಿರೋಧ ಮಾಡಿದ್ರು ಅವ್ರನ್ನ ಪ್ರತಿನಿಧಿ ಅಂತದ್ದು ಆ ಗುಂಪೆಲ್ಲ. ಆದ್ರೂ ಒಂಚೂರು ಮಮಕಾರ ಇದ್ದಂಗೆ ಇದೆ ರೀ ನಿಮ್ಗೆ? ಇಲ್ಲ ಸರ್, ನಮ್ಗೆ ಬಾಯಿ ಮಾತಲ್ಲಿ ಮಾತಾಡ್ತೀರ, ಚೂರು ಮಮಕಾರ ಇದೆ ಒಂಚೂರು. ಅವ್ರು ಆವಾಗಲೇ ಗುಳಗಂಜಿ ತೂಕ ಅಂತಿದ್ರಲ್ಲ, ಒಂಚೂರು ತೂಕ ಡಿ ಕೆ ಶಿ. ಇವತ್ತಲ್ಲ ನಾಳೆ ಯಾಕೆ ಬೇಕು ಡಿ ಕೆ ಶಿ ವಿರೋಧ ಅನ್ನೋ ರೀತಿ? ಯಾರ್ದು ಪ್ರಾರ್ಥನೆ ಪ್ರಯತ್ನ ಅದು ಅವ್ರದ್ದು ಇದ್ದಿರುತ್ತೆ ಸರ್, ಅದೆಲ್ಲ ಅವ್ರ ಪಕ್ಷದಂತದ್ದು. ನಮ್ಮ ಪ್ರಾರ್ಥನೆ ನಮ್ಮ ಪ್ರಯತ್ನ, ನಾವೇ ಅಧಿಕಾರಕ್ಕೆ ಬರಬೇಕು. 2.5 ವರ್ಷ ಸಿಗುತ್ತೆ ನೋಡಿ ಒಂದ್ ಕಡೆ ಅಧಿಕಾರ, 2.5 ವರ್ಷ ಸಿಗುತ್ತೆ, ಟ್ರೈ ಮಾಡ್ಬಿಟ್ರೆ. ಇಲ್ಲ ಸರ್, ಜನರು ನಮ್ಗೆ 5 ವರ್ಷ ಪೂರ್ಣವಾಗಿ ಕೊಡ್ತಾರೆ. ಇದ್ರದ್ದು ಅರ್ಧ ಯಾವತ್ತು ಕೊಟ್ಟಿಲ್ವಲ್ರಿ 5 ವರ್ಷ ಪೂರ್ಣವಾಗಿ? ಅದು ಪ್ರಶ್ನೆ. ಯಾವತ್ತು ಬಹುಮತ ತಗೊಂಡ್ ಮಾಡಿಲ್ಲ ಅಂತ ಅವ್ರು ಹೇಳೋದು ಸರ್. ಇದೇ ತರ ಪ್ರಶ್ನೆ 84 ಕೇಳ್ತಾ ಇದ್ರು, ಯಾರು ಕೇಳೋದೇ ಇಲ್ಲ ಅದನ್ನ. ಕೇಂದ್ರದಲ್ಲಿ ನೀವು ಬರೋದೇ ಇಲ್ಲ, ಅದು ಬರುತ್ತೆ ಸರ್. ಅದಲ್ಲಿ ಅಲ್ಲಿ ಬಂದಾದ್ಮೇಲೆ ಇನ್ನೂ ಬರುತ್ತೆ, ಅದಲ್ಲಿ ಅದಕ್ಕೆ ಕಾಯ್ಬೇಕಾಗತ್ತೆ. ಅದಕ್ಕೂ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ನಮ್ದು ಪ್ರಾರ್ಥನೆ ಇರುತ್ತೆ, ನಮ್ದು ಜನರ ಬಗ್ಗೆ. ನಿಮ್ ಹುರಿಯಾಳು ಡಿ ಕೆ ಶಿವಕುಮಾರ್ ಅವರು ಈಗ ಹಾಗಾದ್ರೆ ಜನರು ಸರ್, ನಿಮ್ಮ ಅಘೋಷಿತ ನಾಯಕರು, ಜನರು ಸರ್, ಅಘೋಷಿತ ಲೀಡರ್ ಕರ್ನಾಟಕದ ಜನರು ಸರ್, ಕರ್ನಾಟಕದ ಜನರು. ಅವ್ರನ್ನ ನಂಬಿದ್ರೆ ಎಲ್ಲ ಆಗುತ್ತೆ ಸರ್. ಅಲ್ಲಿ ಇವ್ರು ನಂಬಿರೋದು ನಕಲಿ ಗಾಂಧಿಗಳನ್ನ. ನಕಲಿ ಗಾಂಧಿಗಳನ್ನ ಜನ ನಂಬಕಾದ್ರೆ ಇನ್ನದು ಎಲೆಕ್ಷನ್ ಆಗೋ ಟೈಮ್ಗೆ ಈ ಸಂದರ್ಭದಲ್ಲಿ ಶಾಸಕರು ನಂಬ್ಕೋಬೇಕು ನೀವು. ಆ ಶಾಸಕ ಕರ್ಕೊಂಬರುವಂತ ಒಬ್ಬ ಲೀಡರ್ ನಂಬ್ಕೋಬೇಕು ನೀವು ಅಲ್ವಾ? ಜನ ಓಟಾಕ್ ಆಗಿದೆ, ಇನ್ನು 5 ವರ್ಷಕ್ಕೆ ಎಲೆಕ್ಷನ್ ಬರೋದು. ಪಶು ಸಂಗೋಪನೆಯಲ್ಲಿ ಇದಕ್ ಮಾಡಿರೋ ಅವ್ರನ್ನ ನಂಬ್ಕೊಂತೀರಾ, ಇಲ್ಲ ಏನೋ ಅನುದಾನ ಇಲ್ದಿರಾ ಸತ್ಯ ಹೆಣಗಳ ತರ ಇದಾರಲ್ಲ ಬೇರೆ ಶಾಸಕರು, ಅವ್ರನ್ನ ನಂಬ್ಕೊಂತೀರಾ ಸರ್? ಯಾವ್ದು ಇಲ್ಲ ಸರ್, ನಾವು ಜನ ನಂಬ್ತೀವಿ. ಜನ ಪೂರ್ಣವಾಗಿ ವಿಶ್ವಾಸ ನಮಗಿದೆ. ಮುಂದಿನ ಇದರಲ್ಲಿ ಭಾರತೀಯ ಜನತಾ ಪಾರ್ಟಿ ಬರುತ್ತೆ ಸರ್, ಪೂರ್ಣ ಅವಧಿಯಾಗಿ ಬರುತ್ತೆ ಸರ್. ಥ್ಯಾಂಕ್ ಯು ಯದುಕುಮಾರ್ ಅವರೇ, ಥ್ಯಾಂಕ್ ಯು ದಿನೇಶ್ ಯಾರಹಳ್ಳಿ ಅವರೇ, ಥ್ಯಾಂಕ್ ಯು ಸಂಗಮೇಶ್ ಮೆಣಸಿನಕಾಯಿ ಅವರೇ. ಸಾಕಷ್ಟು ವಿಷಯಗಳ ಬಗ್ಗೆ